ಇಲ್ಲಿ ನೋಡಿಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಾರ. ಕ್ರೇಜಿ. ಹ್ಯಾಪಿ ರಕ್ಷಾ ಬಂಧನ್. ಥ್ಯಾಂಕ್ ಯು. So cute. ಕರೆಕ್ಟ್. ಸುಮಿರಾ ಯೂಸ್ ಮಾಡ್ತೀನಿ ಮೋಸ್ಟ್ ಆಫ್ ದ ಹೇರ್ ಸ್ಪ್ರೇ. ಥ್ಯಾಂಕ್ ಯು. ಸೊ ಇವೆಲ್ಲ ಆಲ್ಮೋಸ್ಟ್ ನೈಕಾ ಬ್ರ್ಯಾಂಡ್ ಜನ ನಾವು ಆರ್ಡರ್ ಮಾಡಿದ್ವಿ. ಕೇಕ್ ಮತ್ತೆ ಹೆಲ್ದಿನೋ ಜಂಕ್ ಫುಡ್? ಅದು ಜಂಕ್ ಫುಡ್ ಚಾಕ್ಲೇಟ್. ಬಟ್ ಯಾವಾಗ್ರೂ ನಡೀತದ. ಹಾ ಕರೆಕ್ಟ್. ಲೆಟ್ಸ್ ಸ್ಟಾರ್ಟ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ರಕ್ಷಾ ಬಂಧನ, ಸೊ ನೂಲು ಹುಣ್ಣಿಮೆ ದಿನಾಚರಣೆ. ಎಲ್ಲರಿಗೂ, ನಮ್ಮ ತಂಗಿಯರಿಗೂ ಆಮೇಲೆ ನನ್ನ ಅಕ್ಕಂದಿರಿಗೂ ಎಲ್ಲರಿಗೂ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ಚಲೋ ತಂಗಿರ್ರಿ, ಎಲ್ಲರೂ ಆರಾಮಾಗಿರ್ರಿ, ಎಲ್ಲರೂ ಸೇಫ್ ಆಗಿರ್ರಿ ಅಂತ ಹೇಳಿ ಇವತ್ತಿಂದ ವ್ಲಾಗ್ ನಾವು ಸ್ಟಾರ್ಟ್ ಮಾಡಕತ್ತೀವಿ. ಇವತ್ತಿನ ವ್ಲಾಗ್ದಾಗ ಏನು ಸ್ಪೆಷಲ್ ಅಂತಂದ್ರೆ, ನಾನು ರಕ್ಷಾ ಬಂಧನ ಸೆಲೆಬ್ರೇಟ್ ಮಾಡಕ ನಮ್ಮ ತಂಗಿ ಮನೆಗೆ ರಾಖಿ ಕಟ್ಸ್ಕೊಂಬರಕ ಹೊಂಟೇನಿ. ಸೊ ರೋಶ್ನಿ ಆಲ್ರೆಡಿ ರೆಡಿಯಾಗಿ ಕುಂತಾಳೆ. ಸೊ ಈಗ ಅರೌಂಡ್ ಟೈಮ್ ಎಕ್ಸಾಕ್ಟ್ 7:30 ಆಗಿದೆ ಮಾರ್ನಿಂಗ್. ಇಲ್ಲಿಂದ ನಾವು ನಮ್ಮ ತಂಗಿ ಮನೆಗೆ ಹೋಗ್ಬೇಕು. ವರ್ತೂರ್ದಾಗ ಐತಿ ಮನಿ. ಸೊ ಅಲ್ಲಿ ಹೋಗಿ ರಕ್ಷಾ ಬಂಧನದ ಎಲ್ಲ ಸೆಲೆಬ್ರೇಷನ್ ಮಾಡಿ, ರೋಶ್ನಿ ಏನೇನೋ ಸ್ವಲ್ಪ ನನಗೆ ಮತ್ತು ನಮ್ಮ ಸಿಸ್ಟರ್ಗೆ ಏನೇನೋ ಕ್ವಶನ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಾಳು. ನನಗೂ ಏನೋ ತೋರಿಸಿಲ್ಲ, ಫುಲ್ ಸೀಕ್ರೆಟ್ ಇಟ್ಟಾಳ. ಸೊ ಅಲ್ಲಿ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡಿ ಇವತ್ತಿನ ವ್ಲಾಗ್ ಎಲ್ಲ ಹೆಂಗಿರ್ತೈತೆ ಎಲ್ಲ ನಿಮಗೆಲ್ಲ ಈ ವಿಡಿಯೋದಾಗ ತೋರಿಸ್ತೀನಿ ಅಂತ. ಸೊ ಒನ್ಸ್ ಅಗೇನ್ ಹ್ಯಾಪಿ ರಕ್ಷಾ ಬಂಧನ್ ಟು ಆಲ್ ಮೈ ಸಿಸ್ಟರ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣಂತ, ನಡೀರಿ ಹೋಗೋಣ. ಗೈಸ್, ಈಗ ಬೊಕ್ಕೆ ತಗೊಳಕಂತ ಕಾರ್ ನಿಂದ್ರಿಸೀವಿ. ಬೊಕ್ಕೆ ತಗೊಂಡು ಆಮೇಲೆ ಸೀದಾ ವರ್ತೂರ್ ಹೋಗ್ಬೇಕು. ಟ್ರಾಫಿಕ್ ಸದ್ಯಕ್ಕೆ ನಾರ್ಮಲ್ ತೋರ್ಸಾಕತೈತಿ. ಆಕ್ಚುಲಿ ವರ್ತೂರ್ ಹೋಗ್ಬೇಕಂದ್ರ ಅಲ್ಲಿ ಹೊಸಾದ ವರ್ತೂರ್ ಲೇಕ್ ಕಡೆ ಒಂದು ಅಪಾರ್ಟ್ಮೆಂಟ್ ಆಗತೈತಿ. ಅಲ್ಲಿ ಆಕ್ಚುಲಿ ಟ್ರಾಫಿಕ್ ಭಾಳ ಇರ್ತದ. ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಕೈತಿ. ನೋಡ್ರಿ, ಮಾರ್ನಿಂಗ್ ಬೊಕೆಗಳು ಎಷ್ಟು ಮಸ್ತ್ ಕಾಣಿಸಾಕತ್ತಾವ. ಅಗದಿ ರಿಯಲ್ ಫ್ಲವರ್ಸ್ ಇವ. ಸೊ ಒಬ್ಬೊಬ್ರು ಆರ್ಟಿಫಿಷಿಯಲ್ ಫ್ಲವರ್ಸ್ ತಗೋತಾರೋ. ನಾ ಆರ್ಟಿಫಿಷಿಯಲ್ ಫ್ಲವರ್ಸ್ ನಂಗೆ ಲೈಕ್ ಆಗಂಗಿಲ್ಲ. ಸೊ ರೋಶ್ನಿ ಯಾವಾಗಲೂ ಇಂಥವು ಒರಿಜಿನಲ್ ಫ್ಲವರ್ಸ್ ಭಾಳ ಲೈಕ್ ಆಗ್ತಾವ ಆಕಿಗೆ. ಸೊ ಮಸ್ತ್ ರೋಶ್ನಿ ಇಲ್ಲಿ ಬಾರ್ಗಿನ್ ಮಾಡಿ ಆಲ್ರೆಡಿ ಒಂದು ಬೊಕ್ಕೆ ತೊಗೊಂಡು ಕಾರ್ದಾಗ ಹೋಗಿ ಕುಂತಾಳು. ಸೊ ಹೋಗಿ ಕಾರ್ ಸ್ಟಾರ್ಟ್ ಮಾಡಿ ಹೋಗೋಣಂತ. ಸೊ FNP ಶಾಪಿಗೆ ಹೋಗಿ ರಶ್ಮಿ ಅಂದ್ರ ರಾಹುಲ್ ಅವ್ರ ತಂಗಿಗ ಬೊಕ್ಕೆ ತಗೊಂಡ್ವಿ. ನೋಡ್ರಿ, ಇದು ಇದ್ರದ್ದು ಕವರ್ ತಕ್ಕಂಗ ಪರ್ಪಲ್ ಫ್ಲಾಸ್ ತಗೊಂಡಿವಿ. ಆಮೇಲೆ ಬೇಬಿ ಬ್ರೆತ್ ಹಾಕ್ಸಿದೆ, ಭಾಳ ಕ್ಯೂಟ್ ಕಾಣಿಸ್ಲಿಕ್ಕತ್ತದ. ಸೊ ಗಿಫ್ಟ್ಸ್ ಎಲ್ಲ ತಗೊಂಡು ಹೊಂಟಿವಿ. ಈ ಸರ್ತಿ ಎವ್ರಿ ಟೈಮ್ ನಾವು ಡ್ರೆಸ್ ಮತ್ತೆ ಹ್ಯಾಂಡ್ ಬ್ಯಾಗ್ ಆ ಟೈಪ್ ಎಲ್ಲ ಗಿಫ್ಟ್ ಕೊಡ್ತಿದ್ವಿ. ಈ ಸರ್ತಿ ಸ್ವಲ್ಪ ಸೀಕ್ರೆಟ್ ಅದ. ಒಂದೊಂದೇ ಅದಕ್ಕೂ ಐ ಥಿಂಕ್ ಸಪ್ರೇಟ್ ವ್ಲಾಗ್ ಆಗ್ತದ ಅನಿಸ್ತದ. ಬಿಕಾಸ್ ಈ ಸೆಲೆಬ್ರೇಷನ್ ಮುಗುದು ಮತ್ತೆ ಅದಾದ್ಮೇಲೆ ಗಿಫ್ಟ್ ಓಪನ್ ಮಾಡುದು, ಅದಾದ್ಮೇಲೆ ಮತ್ತೆ ಗೇಮ್ಸ್ ಆಡಿಸ್ಲಿಕತ್ತೀನಿ. ಸೊ ನೋಡೋಣ ಅಂತ. ಇಟ್ ವಿಲ್ ಬಿ ಅನ್ ಎಕ್ಸೈಟಿಂಗ್ ಡೇ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನಾವು ಮದುವೆ ಆದಾಗಿಂದ ನಮ್ ಮದುವೆಯಾಗಿ 3.5 ವರ್ಷ ಆಯ್ತು. ಸೊ ಎವ್ರಿ ರಕ್ಷಾ ಬಂಧನಿಗೆ ರಾಹುಲ್ ಅಂತೂ ರಶ್ಮಿ ರಾಖಿ ಕಟ್ತಾಳ ರಾಹುಲ್ಗ. ಹಂಗೆ ನಾನು ರಶ್ಮಿ ಅವ್ರದ್ದು ಹಸ್ಬೆಂಡ್ ಅಂದ್ರೆ ನಮ್ದು ಏನಂತಾರ ನಾದ್ನಿ ಗಂಡ ಮಹೇಶ್ ಅಣ್ಣಗೆ ನಾನ್ ಕಟ್ತೀನಿ ಎವ್ರಿ ಇಯರ್. 3 years ಆಯ್ತು ಇವಾಗ ಕಟ್ಲಿಕ್ಕಂತ. ಸೊ ಇಬ್ರದ್ದು ಹಿಂಗೆ ಎಕ್ಸ್ಚೇಂಜ್. ಈ ಹೆಣ್ಮಕ್ಳು ನೋಡ್ರಿ ಗೈಸ್, ಇವ್ರಿಗೆ ಎಲ್ಲಾ ಹಬ್ಬಗಳು ಬಂದು ಅಂದ್ರೆ ಗಿಫ್ಟ್ ಮೇಲೆ ಗಿಫ್ಟ್ಗಳು. ಸೊ ನಮ್ ಗಂಡ್ಮಕ್ಳಿಗಂತೂ ಯಾವ ಗಿಫ್ಟ್ಗಳು ಬರಂಗಿಲ್ಲ. ಯಾವ ಹಬ್ಬ ಆದ್ರೂ ನಮಗ ಒಂಥರ ಮುಖ ಸಪ್ಪ ಇರ್ತೈತಲ್ಲ ಮದ. ಯಾಕಂದ್ರೆ ರೊಕ್ಕ ಹಂಗ ಹೋಗ್ತಿರ್ತಾವು. ಸೊ ರಕ್ಷಾ ಬಂಧನದಾಗೂ ಅದೇನೋ ರೂಲ್ಸ್ ಐತಂತ ನಮ್ ಕಡೆ. ರಕ್ಷಾ ಬಂಧನದಾಗ ಅಂತಾರ ನೋಡಿರಿ, ಕಿಶದಾಗ ನೀವು ಎಷ್ಟು ರೊಕ್ಕ ಆರತಿ ಮಾಡ್ಬೇಕಾರ ಕಿಶದಾಗ ರೊಕ್ಕ ನೀವು ಎಷ್ಟು ತೆಗಿತಿರಲ್ಲ ಅಷ್ಟೆಲ್ಲ ಹಾಕಬೇಕಂತ. ಗಾಯ್ಸ್, ಅದಕ್ಕ ನೋಡ್ರಿ ಗಂಡ್ಮಕ್ಳ ಈ ರಕ್ಷಾ ಬಂಧನಗ ಎಲ್ಲಾ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರ. 100 ರೂಪಾಯಿ ನೋಟುಗಳು, 50 ರೂಪಾಯಿ ನೋಟುಗಳು, 500 ರೂಪಾಯಿ ನೋಟುಗಳು ಈಗಂತೂ ಭಾಳ ವಿಶೇಷ, ಭಾಳ ಕಡಿಮೆ. ಸೊ ಅದ್ರ ಸಲುವಾಗಿ ಭಾಳ ಹುಷಾರಾಗ್ಯಾರ ಈಗ ರಕ್ಷಾ ಬಂಧನಕ್ಕ ಎಲ್ಲ ಅಣ್ಣಂದ್ರಿಗಳು ಆಮೇಲೆ ತಮ್ಮಂದ್ರಿಗಳ. ಸೊ ಈ ರಕ್ಷಾ ಬಂಧನಗಳು ಪಕ್ಕ ಇದೇ ತರನ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರ ಅಂತ ಹೇಳಿ ನನಗೂ ಅನಿಸ್ತದ. ನಂದು ಸ್ವಂತ ಅಣ್ಣ ಇದ್ದಾನ. ಸೊ ನಮ್ಮ ಅಣ್ಣಗೂನು ನಾನು ಹುಬ್ಳಿಗೆ ರಾಖಿ ಕೊಟ್ಟು ಕಳಿಸಿರ್ತೀನಿ ಎವ್ರಿ ಇಯರ್. ಅಲ್ಲಿಂದ ಅವ ಯೂಶಲಿ ಭಾಳ ತಲೆ ಓಡ್ಸಂಗಿಲ್ಲವ, ಶಾಣೆದನವ. ಗಿಫ್ಟ್ ಅದಕ್ಕ ಹೋಗಂಗಿಲ್ಲವ, ಸೀದಾ ಫೋನ್ ಪೇ ಮಾಡ್ಬಿಡ್ತಾನ ರೊಕ್ಕ. ಸೊ ನಿನಗೆ ಏನ್ ಬೇಕೆಲ್ಲ ತಗೊಂಡ್ಬಿಡ ಅಂತ ಹೇಳಿ. ಆಮೇಲೆ ಯಾವ್ದೋ ವಿಡಿಯೋನಾಗ ಹೇಳಿವ್ ನೋಡ್, ನನಗೆ ಗಿಫ್ಟಿಂಗ್ ಅಂದ್ರೆ ಇಷ್ಟ ಅದ್ರ ಗಿಫ್ಟ್ ಇಸ್ಕೊಳೋದು ಇಷ್ಟ ಆಗಿಲ್ಲ. ಬಿಕಾಸ್ ನಾ ಭಾಳ ಪರ್ಟಿಕ್ಯುಲರ್ ಇದ್ದೀನಂತ. ಸೊ ರೊಕ್ಕ ಕೊಟ್ಬಿಡ್ತಾನ. ಅವ ತಲೆನೇ ಕೆಡ್ಸ್ಕೊಂಗಿಲ್ಲ, ವೈಕಿ ಮೊದ್ಲ ಕೆಟ್ಟ ಬೇತಿದ್ದಾಳ ಅಂತ ಹೇಳಿ. ಸೊ ಬೆಟರ್ ಆಪ್ಷನ್ ಮೆನ್ನಿಗೆ ಜಾಸ್ತಿ ತಲೆ ಓಡಿಸೋದು ಬೇಡ ಅಂದ್ರೆ ಸೀದಾ ಫೋನ್ ಪೇ ಮಾಡಿಬಿಡೋದು ರೊಕ್ಕ. ಆದ್ರ ನನಗೆ ಗಿಫ್ಟಿಂಗ್ ಇಷ್ಟ. ಸೊ ನಾ ರಾಹುಲ್ಗೆ ಸಜೆಸ್ಟ್ ಮಾಡ್ತಿರ್ತೀನಿ, ರಶ್ಮಿಗೆ ಇದು ಕೊಡೋನು ಅದು ಕೊಡೋನು ಹಂಗ ಹಿಂಗ ಅಂತ ಎಲ್ಲ ಹೇಳಿ. ಟ್ರಾಫಿಕ್ ಭಾಳ ಕಡಿಮೆ ಅದ. ಸೊ
ಶನಿವಾರ ಮತ್ತು ರವಿವಾರ ಕಾರ್ ಓಡ್ಸಕ್ ಅಗದಿ ಆರಾಮಾಗಿ ಬೆಂಗಳೂರಾಗ ಕಾರ್ ಓಡಿಸ್ಬೋದು. ಬಟ್ ಈವ್ನಿಂಗ್ ಹೇಳಕ್ ಬರಂಗಿಲ್ಲ, ಯಾಕಂದ್ರೆ ಈವ್ನಿಂಗ್ ಜನ ಎಲ್ಲ ಜಾಸ್ತಿ ಹೊರಗೆ ಬಿದ್ದಿರ್ತಾರ. ಎಲ್ಲರೇ ಪಬ್ಗೆ ಹೋಗ್ಬೇಕು, ಎಲ್ಲರೇ ಯಾವ್ದಾರೆ ಹೋಟೆಲ್ಗೆ ಹೋಗ್ಬೇಕು, ಯಾವ್ದಾರ ರೆಸ್ಟೋರೆಂಟ್ ಹೋಗ್ಬೇಕು, ಯಾವ್ದಾರ ಸ್ಟ್ರೀಟ್ ಫುಡ್ ತಿನ್ನಕ್ ಹೋಗ್ಬೇಕು ಅಂತೇಳಿ ಎಲ್ಲಾರು ಜಾಸ್ತಿ ಈವ್ನಿಂಗ್ ಹೊರಗೆ ಬೀಳ್ತಾರೆ. ಸೊ ಹಿಂಗಾಗಿ ಮಾರ್ನಿಂಗ್ ಜಾಸ್ತಿ ಟ್ರಾಫಿಕ್ ಇಲ್ಲಿ ಇವತ್ತ. ಓಕೆ, ಆಮೇಲೆ ಇವ್ರದ್ದು ಏನಾಗ್ತದ, ಏರಿಯಾ ವರ್ತೂರ್ ಒಳಗ್ ಬರ್ತದ. ಸೊ ಅನಾಹುತ ಟ್ರಾಫಿಕ್ ಅಲ್ಲಿ ಯಾವತ್ಲೂನು ನಾವ್ ಯೂಶಲಿ ಬಿಫೋರ್ 7 o'clock in the morning Yes. or after 10 o'clock ನೈಟ್ ಒಳಗ್ ಬಿಟ್ಟಿರ್ತೀವಿ. ಅಂದ್ರ ಆ ಟೈಮಿಗೆ ಟ್ರಾಫಿಕ್ ಕಮ್ಮಿ ಇರ್ತದ ಅಂತ ಹೇಳಿ. ನಮ್ದು ತಂಗಿ ಮನಿಗೆ ಹೋಗ್ಬೇಕಂದ್ರ ನನಗೆ ಬೇಸರ ಆಗಿಬಿಟ್ಟಿರ್ತದೆ. ಎದಕ್ ಅಂತಂದ್ರ ಟ್ರಾಫಿಕ್ಕಿಗೆ. ಯಾಕಂದ್ರ ಆ ವರ್ತೂರ್ ರೋಡಿಗೆ ಹೋಗ್ಬೇಕಂದ್ರ ಬೆಳಿಗ್ಗೆ ನಾ ಹೆಂಗ್ ಪ್ಲಾನ್ ಮಾಡಿರ್ತೀನಿ ಅಂದ್ರ ಬೆಳಿಗ್ಗೆ 7 ಗಂಟೆ ಒಳಗ ಅಂದ್ರ ನಮ್ಮ ಮನಿ ಎಕ್ಸಾಕ್ಟ್ 6:30 ಹಿಂಗ್ ಬಿಟ್ಟಿರ್ತೀನಿ. ಸೊ ವಿದಿನ್ 40 minutes ಅಥವಾ ಹಾಫ್ ಆನ್ ಅವರ್ ಅಂತೂ ಬಹಳ ಕನಸಿನ ಮತ್ತೆ ಹಾಫ್ ಆನ್ ಅವರ್ 40 minutes ರೀಚ್ ಆಗ್ತೀನಿ. ಆಮೇಲೆ ಅದ್ ಬಿಟ್ರೆ ಇನ್ನೊಂದು ಸೆಕೆಂಡ್ ಆಪ್ಷನ್ ರಾತ್ರಿ 9 ಗಂಟೆ ಮೇಲೆ ನೈಟ್. ಸೊ ಅವಾಗ್ನು ಟ್ರಾಫಿಕ್ ಬಹಳ ಕಡಿಮೆ ಇರ್ತದೆ. ಬಿಕಾಸ್ ಈಗ ನಾವ್ ಇರೋ ಮನಿಯಿಂದ ಅವ್ರ ಮನಿ 23 kilometers ಆಗ್ತದ. ಸೊ ಅದ್ರ ಸ್ವಲ್ಪ ಜಾಸ್ತಿ ಟೈಮ್ ಹೋಗ್ತದ. ಬಟ್ ನಾವೀಗ ನೆಕ್ಸ್ಟ್ ಏನ್ ಮೂವ್ ಆಗ್ಲತ್ತಿಲ್ಲ ಮನಿ, ಅಲ್ಲಿಂದ ಬರೀ 10 kilometers ಅದ, ವಿಚ್ ಇಸ್ ಸಚ್ ಅ ಗುಡ್ ಥಿಂಗ್ ಫಾರ್ ಅಸ್. ಅಂಡ್ ಆಲ್ಸೋ ರಾಹುಲ್ ಅವ್ರದ್ದು ಸ್ವಂತ ಮಾಮನು ಇಲ್ಲೇ ಇರ್ತಾರ HSR ಒಳಗ. ಸೊ HSR ಮನಿನೂ ನಮಗ ರಾಹುಲ್ ಅವ್ರ ಮಾಮ ಮನಿ 5 kilometers ಆಗ್ತದ. ಸೊ ಎವ್ರಿ ಟೈಮ್ ಅವ್ರದ್ದು ಮನಿಗ್ ಹೋಗ್ಬೇಕಂದ್ರ ನಾವು ಕನಿಷ್ಠ ಅಂದ್ರು ಒಂದು 1.5-2 hours ಹೋಗ್ತಿತ್ತು ರೋಡ್ ಒಳಗ. ಈಗ ಇಲ್ಲಿ ಮನಿ ಮಾಡ್ತೀವಲ್ಲ, ಎಲ್ಲಾ ರೀತಿಯಿಂದ ಎಲ್ಲರಿಗೂ ಸಮೀಪ ಆಗ್ತದ. ವೆರಿ ಎಕ್ಸೈಟೆಡ್ ಫಾರ್ ದಟ್. ಜಸ್ಟ್ ನಾವು ನಮ್ಮ ಸಿಸ್ಟರ್ ಮನೆಗೆ ರೀಚ್ ಆದ್ವಿ. ಇಲ್ಲಿ ಕೆಳಗೆ ನೋಡ್ರಿ ಒಂದು ಗಣಪತಿ ಎಷ್ಟು ಚಂದ ಪ್ರತಿಷ್ಠಾಪನೆ ಮಾಡ್ಯಾರ. ಭಾರಿ ಅಂತ ಭಾರಿ ಚಂದ ಅದ. ನಡಿ ಒಳಗ. ಏನ್ ಮಾಡಾಕತ್ತೀರಿ? ಇಲ್ಲಿ ನೋಡಿಲ್ಲ, ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಾರ. ಕ್ರೇಜಿ. ಹ್ಯಾಪಿ ರಕ್ಷಾ ಬಂಧನ್. ಥ್ಯಾಂಕ್ ಯು. ಏನೈತಿ ಇವತ್ತ? ಹ್ಯಾಪಿ ರಕ್ಷಾ ಬಂಧನ್ ಅಂದ ನಾಚಾಕದ ನೋಡಿಕಿ. ಇವೆಲ್ಲ ಸ್ವೀಟ್ಸ್ ಇಟ್ಟಾರು, ಎಲ್ಲ ರಾಖಿಗಳ. ಆಮೇಲೆ ಇದು ಯಾವ್ದದ ಕಾಂತಿ ಸ್ವೀಟ್ಸ್, ಏನೋ ವೆರೈಟಿ ಸ್ವೀಟ್ಸ್ ಇಟ್ಟಾರು. ರಾಖಿಗಳು ನಾವು ಸಣ್ಣವ್ರತಾಗ ಮೊಬೈಲ್ ಎಲ್ಲ ಈ ದೊಡ್ಡ ರಾಖಿಗಳು ಬರ್ತಿದ್ವು, ಸ್ಪಂಜದ್ದು ರಾಖಿ ಹೋಗಲ್ಲ. ಅವೆಲ್ಲ ಇಲ್ಲಿ ಫುಲ್ ಕೈಗೆ ಜಾಸ್ತಿ ಯಾರು ರಾಖಿ ಕಟ್ತಾವ ಅಂತ ಹೇಳಿ ಒಂದೊಂದ್ಸಲ ಕ್ರೇಜ್ ಇರ್ತೈತೆ. ಹೆಂಗ್ ದೊಡ್ಡವ್ರ ಹಾಕೋದು ಬರ್ತಿದ್ವಲ್ಲ. ಯಾರ್ಯಾರು ಹುಡುಗಿಯರ ರಾಖಿ ಕಟ್ಟಕ್ ಬಂದ್ರ ಒಬ್ಬೊಬ್ರು ಅಂತೂ ರಾಖಿ ಹಬ್ಬದ ದಿನ ಲೀವ್ ತಗೊಂಡ್ಬಿಡ್ತಿದ್ರ. ಅಕ್ಕಿ ನಿಂಗೆ ರಾಖಿ ಕಟ್ಟಕ್ ಬರತಾಳೆ, ಇವತ್ತು ಬರಬೇಡಲಿ ಅಂತ ಅಂದ. ಓಕೆ, ಆರ್ತಿ ಹಚ್ಕೊಂಬ. ಗೈಸ್ ನೋಡ್ರಿ, ರಕ್ಷಾ ಬಂಧನ್ಗ ರಶ್ಮಿ ಎಲ್ಲ ರೆಡಿ ಮಾಡ್ಕೊಂಡಳು. ಮಸ್ತ್ ಆರ್ತಿ ಈಗೆಲ್ಲ ಹಚ್ಚಿದ್ಲ ದೀಪ. ಈಗ ನೋಡ್ರಿ, ಶಂಭ ಮಾಡ. ಶಂಭ ಹೆಂಗ್ ಮಾಡ್ತಾರ? ಮಂತ್ರ ಹೇಳೊಂದ್ ಯಾವ್ದ್ರಿ ಮತ್ತ ಆಮೇಲೆ ಅಂತೀಯಾ? ಓಕೆ, ಎಲ್ಲ ರಾಖಿನೂ ಇಟ್ಟಾರ. ಇಲ್ಲಿ ರಾಖಿ ಕಟ್ತಾರ. ಈಗ ಏನ್ ಮಾಡತ್ತಾರ ಈಗ? ಸಣ್ಣದ ಕೊರಿಯ ಇಷ್ಟ ಕೊರಿ. ಅಂದ್ರೆ ಈಗ ಹೈವೇ ಟೈಪ್ 2 kilometer ಕೊರಿತಿರ್ತಾರಲ್ಲ. ಎಲ್ಲರಿಗೆ ಫಂಕ್ಷನ್ಗಳು ಬಂದು ಅಂದ್ರೆ ಯಾರು ಕುಂಕುಮ ಹಚ್ಚಕ್ ಬರ್ತಾರಲ್ಲ, ನನಗೆ ನಾ ಅವ್ರಿಗೆ ಹೇಳ್ಬಿಟ್ಟಿರ್ತೀನಿ, ಅಣ್ಣ ಸ್ವಲ್ಪ ಇಟ್ಟ ಟಿಕ್ಕಿ ಹಚ್ಚು, ಇಲ್ಲಾಂದ್ರೆ ಇಷ್ಟ ಸ್ವಲ್ಪ ಕೊರಿ ಅಂತ ಹೇಳಿ. ಅದ್ ನಮ್ಮ ಪಪ್ಪ ಕೈಯಾಗ ಸಿಕ್ಕಿ ಅಂದ್ರೆ ಇಲ್ಲಿ ತನ ಹೋಗ್ತದ. ಇಲ್ಲೇ ಸೀದಾ ಹೆಂಗ ನೋಡಿ ರಾಖಿ ಕಟ್ಟತ್ತಾರ. ಸಾಂಗ್ ಈ ಬಂದ ಒಟ್ಟ ಬೇಡವಾ ಜನುಮಗಳ ಈ ಸಾಂಗ್ ಮಾತ್ರ ಒಟ್ಟ ಅನ್ಬೇಡ, ಸಾಂಗ್ ಅನ್ಬೇಡ ಅಂತ ಹೇಳಿ ಅವ್ರಿಗೆ. ಶೇಕಿ ಅನ್ನಿ. ಎದ್ದ ಹೋದ್ಲಿಕ್ಕೆ ಈಗ ನೋಡ್ರಿ, ನಿಶ್ವಿಕ ಎದ್ದು ಹೋಗ್ಬಿಟ್ಲ ಸಾಂಗ್ ಅಂದಿದ್ದಕ್ಕ. ಒಂದ್ ಸಾಕ್ ನೋಡ್ರಿ. ರಾಖಿ ಹೆಂಗದ? ಫುಲ್ ಕಲರ್ ಮಿಂಚಿಂಗ್ ಅದ, ಸೂಪರ್ ಇದೆ. ಆರುತಿ ತಾರೆ ಗೋವಿನ ಶ್ರೀಹರಿಗೆ. ಈಕಿ ರೋಶ್ನಿ ಇಟ್ಟು ಉಡಾಳಲ್ಲ ಹೇಳ್ತೀನಿ. ಆರ್ತಿ ಹಾಡಾಡ್ಲಿ ಹೇಳ್ತೀನಿ. ಇಲ್ ಬಾ, ಮತ್ ಹಾಕ್ತಾರ. ಇಲ್ ಬಾ, ಜಲ್ದಿ ಬಾ. ಇಲ್ಬಾ ಜಲ್ದಿ ಬಾ. ಹ್ಯಾಪಿ ರಕ್ಷಾ ಬಂಧನ್. ಹ್ಯಾಪಿ ರಕ್ಷಾ ಬಂಧನ್. ನೂಲು ಹುಣ್ಣಿಮೆಯ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಓಕೆ ರಕ್ಷಾಬಂಧನ್ಗ ನೂಲು ಹುಣ್ಣಿಮೆ ಹಬ್ಬ ಅಂತ ಕರೀತಾರ. ಕರೆಕ್ಟ್. ಅಲ್ಲ ಅದಕ್ಕೆ ಅನ್ನಂಗಿಲ್ಲ, ನೂಲ್ ಹುಣ್ಣಿಮೆ ದಿನ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಇವತ್ತಿನ ದಿನ ಜನಿವಾರ ಚೇಂಜ್ ಮಾಡೋರು ಮಾಡ್ಬೋದು ನೀವು, ಮುಂಜಾನೆ ಪೂಜಾ ಮಾಡಿ. ಗಾಯ್ಸ್ ಕಾಜು ಕಟ್ಲಿ, ಆಮೇಲೆ ಮೋತಿಚೂರ್ ಲಡ್ಡು ಅಲ್ಲ, ಎಸ್ ಇದ್ರಾಗಂತೂ ಗೋಡಂಬಿ ಎದ್ದು ಕಾಣಿಸಾಕತ್ತಾವ ನನಗರ. ಥ್ಯಾಂಕ್ ಯು. ಸ್ವಲ್ಪ ಪೂರ್ತಿ ಗೋಡಂಬಿ ಹಾಕ್ತೀನಿ. ಹೆಂಗ ಗೋಡಂಬಿ ತಗತ್ತಿಸ್ತೇನೆ ನಿಂಗೆ? ಗೋಡಂಬಿ ಅಂದ್ರ ನಮ್ಮ ಮನ್ಯಾಗ ನಿಮ್ಮ ಸ್ಟೋರಿ ತಗೊಂಡೇ ಇಲ್ಲ ಖರೇನಾ? ಗೋಡಂಬಿ ಇರುತ್ತೆ. ಅದೋ ಟ್ರೈ ಮಾಡ್ರಿ, ಮ್ಯಾಂಗೋ ಮೈಸೂರ್ ಪಾಕ್. ಮ್ಯಾಂಗೋ ಮೈಸೂರ್ ಪಾಕ್ ಗಾಯ್ಸ. ಸ್ವಲ್ಪ ತಗೋ ತಗೋ. ಮ್ಯಾಂಗೋ ಮೈಸೂರ್ ಪಾಕಾಯ ನಮಃ. ನಿಶೋಕ್ ತಿನ್ನಿಸ್ ಪಾಪ. ಗರಂ ಇದೆ ಹಂಗೆ ಸರಿ. ಬಾ. ಸ್ಕೂಲ್ ಒಳಗ ಹುಡುಗಿಯರ ರಾಖಿ ಕಟ್ಟಾಕ್ ಬರ್ಬೇಕಾದ್ರ ಯಾರ್ಯಾರು ನೀವು ಓಡಿ ಹೋಗಿದ್ರಿ ಕಮೆಂಟ್ ಸೆಕ್ಷನ್ ದಾಗ ಹೇಳ್ಬೇಕು ನೀವು. ಇದು ಈ ವರ್ಷ ನಾನು ನಮ್ಮ ತಂಗಿಗೆ ಕೊಡುವ ರಕ್ಷಾಬಂಧನದ ಗಿಫ್ಟ್. ಏನು ಹಿಂಗೆಲ್ಲ ಹೇಳಕ್ ಹೋಗಂಗಿಲ್ಲ, ಸೀದಾ ಒಂದು ಗಿಫ್ಟ್ ನಾ ನೈಕಾ ಒಳಗ ಆರ್ಡರ್ ಮಾಡಿದ್ದೆ. ಸೊ ಎದಕ್ಕಂದ್ರ ಆಕಿಗೆ ಡೈಲಿ ಯೂಸ್ ಆಗುವಂಥವು, ಆಮೇಲೆ ಮೇಕಪ್ ಪ್ರಾಡಕ್ಟ್ಸ್ಗಳು, ಆಮೇಲೆ ಒಟ್ಟು ಏನೇನೋ ಎಲ್ಲ ಅದಾವ ಇದ್ರಾಗ. ಇದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಆಕಿ ತೋರಿಸ್ತಾಳಂತ. Nykaa.com, ನೈಕಾದಿಂದ ಒಂದು ಚಲೋ ಯೂಸ್ ಅಂತ ಗಿಫ್ಟ್ಗಳು ಇವೆಲ್ಲ ಕೊಟ್ಟೇನಿ. ಯೂಸ್ ಮಾಡ್ಬೇಕು ಡೈಲಿ. ಯೂಸ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಗಿಫ್ಟ್ ಕೊಡಂಗಿಲ್ಲ. ಈಗ ಯೂಸ್ ಮಾಡಂತ ಹೇಳಿ ಮಮ್ಮಿಗೆ ಇವೆಲ್ಲ ಅವನ. ಹಾ ಯೂಸ್ ಮಾಡು. ಓಕೆ. ಹಾ ಇದು ಇನ್ನೊಂದು ಗಿಫ್ಟ್. ಇದಂತೂ ಭಾರಿ ಐತಿ, ಅದಕ್ಕಿಂತ ಭಾರಿ ಐತಿ. ಇದನ್ನು ಅನ್ಬಾಕ್ಸ್ ಮಾಡಿ ತೋರ್ಸ್ ಆಮೇಲೆ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸೋ ಮಚ್. ಏನ್ ತಿನ್ನತಿ ನನಗ ಗೈಸ್? ಇಲ್ಲಿ ನೋಡ್ರಿ, ರೋಶ್ನಿ ಮಹೇಶಿಗೆ ರಾಖಿ ಕಟ್ಟಾಕತ್ತಾಳು. ಗಿಫ್ಟ್ ಮಹೇಶನ ಏನ್ ಕೊಡ್ತಾನ ಅಂತ ಹೇಳಿ ಮನಸ್ಸಿನಾಗ ಅನ್ಕೊಳಕತ್ತಾಳ ಈಗ. ಮಸ್ತ್ ರಾಖಿ, ಗಣಪತಿ ಏನೋ ಸ್ಟ್ಯಾಚ್ಯೂದ ರಾಖಿ ಅದ, ರೆಡ್ ಕಲರ್. ಏ ನಿಂಗ ರಾಖಿ ಕಟ್ಟಾರಿಲ್ಲ? ಯಾರು ಕಟ್ಟಾರ ರಾಖಿ? ನಾ ಕಟ್ಟಿದ್ನೆ. ಚಂದ ಐತಿಲ್ಲ. ಈ ಫ್ರೆಂಡ್ಶಿಪ್ ಡೇ ದಿನ, ಆಮೇಲೆ ರಾಖಿ ಹಬ್ಬದ ದಿನ ನೋಡ್ರಿ. ರೆಡಿ, ಆರತಿ ಹಾಡು ಹಾಡ್ತೀನಿ. ಆರತಿ ಹಾಡು. ಆರುತಿ ತಾರೆ ವೀರಕುಮಾರಿ, ಬೇಗದಿ ಬೆಳಗುವೆನಾ ಶ್ರೀಹರಿಗೆ, ಬೇಗದಿ ಬೆಳಗುವೆನಾ. ರೋಶ್ನಿ ಆರತಿ ಹಾಡ ಅಂದಿದ್ಲ. ಹ್ಯಾಪಿ ರಕ್ಷಾಬಂಧನ್. ಮಸ್ತ್ ಹಾಡಿದ್ಲ ಹಾಡ. ಮೇಲಿ ಸ್ವೀಟ್ನೆಸ್. ಮ್ಯಾಂಗೋ ಮೈಸೂರ್ ಪಾಕ್ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ಮ್ಯಾಂಗೋ ಮೈಸೂರ್ ಪಾಕ್. ನೆಕ್ಸ್ಟ್ ರಶ್ಮಿ ಏನೋ ಸ್ವೀಟ್ಸ್ ತರ್ಸಾಳು. ಮ್ಯಾಂಗೋ ಮೈಸೂರ್ ಪಾಕ್ ರೋಶ್ನಿ ತಗೊಂಬಂದಾಳು. ಆಮೇಲೆ ಇದು ಕಾಜು ಕಟ್ಲಿ, ಆಮೇಲೆ ಲಡ್ಡು. ಆಮೇಲೆ ಯಾರ್ಯಾರ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ಬೇಕಂತ ಪ್ರತಿ ವರ್ಷ ಕಾಯ್ಕೊಂತ ಕುಂತಿರ್ತೀರಿ ಎಲ್ಲಾ ತಂಗಿಗಳ. ಬಾ ರಶ್ಮಿ. ಆ ಏನೇನ್ ಬ್ರದರ್ಸ್ಗೆ, ನಿಮ್ ಬ್ರದರ್ಸ್ಗಳಿಗೆ ಏನೇನ್ ಗಿಫ್ಟ್ ನೀವು ಅದು ನನಗೆ ಕೊಡ್ತಾನೆ, ಇದು ನನಗೆ ಕೊಡ್ತಾನೆ ಅಂತ ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡ್ರಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ರಾಖಿ ಕಟ್ಟಿದ್ರಂದ್ರೆ ನಿಮಗೆಲ್ಲ ಉಲ್ಟಾ ಗಿಫ್ಟ್ಗಳು ಸಿಗ್ತಾವು. ಸೊ ಈಗ ಹೇಳೇನಿ ನಾನು. ಸೊ ಅವ್ರಿಗೆ ಫ್ರೀ ಬಿಟ್ಟು ಬಿಡ್ರಿ, ನನಗೆ ಇದ ಗಿಫ್ಟ್ ಕೊಡ್ಸು ಅದ ಗಿಫ್ಟ್ ಕೊಡ್ಸು ಅಂತ ಹೇಳಿ. ಊರಿಗೆ ಒಂದ್ ಚಿಂತೆ, ಉಡಾಳಗೊಂದ್ ಚಿಂತೆ. ನಮಗ ಒಂದು ಚಿಂತ ಹಂಚಿದ್ರ ಈಕಿ ಅಲ್ಲಿ ನೋಡ್ರಿ ಮಸ್ತ್ ಹೊಡ್ಯಾಕತ್ತಾಳ ಆಲ್ರೆಡಿ. ಸೇಮ್ ನಾ ಹೆಂಗ ನಾ ಸಣ್ಣವ್ರದಾಗ ಸಿಕ್ಕಾಪಟ್ಟಿ ತಿಂತಿದ್ದೆ, ಈಗೂ ಹಂಗದೀನಿ. ಸೇಮ್ ಈಕಿನೂ ನನಗತಿನ ಅದಾಳ. ಒಟ್ಟು ಯಾರು ಏನ್ ಕೊಡ್ತಾರ ಅದನ್ನ ತಿಂದ ಬಿಡ್ತಾಳ. ಪಡಿಯತ್ತದ ಪಾಪ, ಮಾಮನ್ ಪಡಿಯತ್ತದ. ಅದು ಚಲೋ ಫುಡ್ ಹೋಗಲ್ಲ, ಹೆಲ್ದಿ ಫುಡ್ ಹೋಗಲ್ಲ. ಅದ ಹೆಲ್ದಿ ಫುಡ್ ಜಂಕ್ ಫುಡ್ ಅದ. ಹೆಲ್ದಿ ಫುಡ್ ಹೋಗಲ್ಲ. ವೆರಿ ಗುಡ್. ಸೊ ಕಾಜು ಕಟ್ಲಿ ಹೆಲ್ದಿ ಫುಡ್ ಅಂತ ಆಕಿ ಹೇಳೋ ಪ್ರಕಾರ ನೀವು ಎಲ್ಲ ಕಾಜು ಕಟ್ಲಿ ತಿನ್ರಿ. ಎಲ್ಲಾರ್ಗು ನಿಮ್ಗೂ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ ಹೆಸರೇನ? ಬಾಯ್ಲಿ ಇಲ್ಲಿ ಬಾಯ್ ಕರೆಕ್ಟ್ ಹೇಳ್ಬಾ. ಇಲ್ಲಿ ರೋಷಮ್ಮ ಕರೆಕ್ಟ್ ಹೇಳ್ಬಾ. ನಿಮ್ ಪಪ್ಪನ ಹೆಸರು ಹೇಳ. ಇಲ್ಲಿ ಕರೆಕ್ಟ್ ನಿಂತ ಹೇಳ್ಬೇಕವಾ. ಹಾ, ಪಪ್ಪನ ಹೆಸರೇನ? ಆಮೇಲೆ ಮಮ್ಮಿ ಹೆಸರ? ರಶ್ಮಿ. ನೀ ಸಣ್ಣಕ್ಕಿದಾಗ ಏನಂತಿದ್ದಿ ಅಮ್ಮನ ಹೆಸರು?
ಏನಂತಿದ್ದೆ ಈಕಿ ನೋಡ್ರಿ ಸಣ್ಣವ್ರತಾಗ ರಶ್ಮಿ ಹೆಸರ ಏನಂತಿದ್ಲ ರಮಚಿ ಅಂತ ಕರಿತಿದ್ಲ. ಸೊ ಈಗ ರಶ್ಮಿ ಅಂತ ಕರೆಕ್ಟ್ ಪ್ರೊನೌನ್ಸ್ ಮಾಡಾಕತ್ತಾಳು. ಹೌದಲ್ಲ? ಸ್ಕೂಲಿಗೆ ಯಾಕೆ ಹೋಗಿಲ್ಲ ನೀವತ್ತ? ಹಾಲಿಡೇ ಐತೆ. ಎದಕ್ ಹಾಲಿಡೇ ಐತಿ? ನಿಮ್ ಟೀಚರ್ ಬಂದಿರಂಗಿಲ್ಲನ? ಅವಲಕ್ಕಿ ಮಾಡ್ಯಾಡ್ರಿ ಗೈಸ್, ಸೇವ, ಆಮೇಲೆ ಇಲ್ಲಿ ನೋಡ್ರಿ ಬಾಕರವಾಡಿ, ಆಮೇಲೆ ನಾ ಆಲ್ರೆಡಿ ರಾಜಗಿರಿ ಉಂಡಿ ತಿನ್ನಾಕತ್ತೀನಿ. ಫೇಮಸ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಒಳಗೆ ಫೇಮಸ್ ಇಲ್ಲ. ನಾವು ಸ್ವಲ್ಪ ಮಂದಿ ಮನೆ ಹೋದ್ಮೇಲೆ ಹಿಂಗೆ ತಿನ್ನೋದು ಬಾ ಹುಡುಕ್ಯಾಡ ತಿಂತೇನೆ. ನೋಡಿ ಲಗಾಕತ್ತಾನ ಹಿಂಗೆ ಡಬ್ಬಿ ಒಳಗೆ ಮುಚ್ಚಿಟ್ಟಿರ್ತಿದ್ರು ನಮ್ಮ ಮಮ್ಮಿನ ಸಣ್ಣ ಹೊರ್ತಾಗ. ನಾ ಹುಡುಕ್ಯಾಡ ತಿಂತಿದ್ದೆ. ಇವ್ ನೋಡ್ರಿ ರಾಜಗಿರಿ ಉಂಡಿ ಭಾಳ ಲೈಕ್ ಹಾಕಿದ್ದು ನನಗೆ. ನೋಡ್ರಿ, ನೋ ಪಾಮ್ ಆಯಿಲ್, ನೋ ಆನಿಯನ್, ನೋ ಗಾರ್ಲಿಕ್ ಬಾಕರ್ವಾಡಿ. ಇವು ನೋಡ್ರಿ ನಮ್ದು ಕೊಲ್ಲಾಪುರದ ಫೇಮಸ್ ಬಡಂಗಿ ಇವ. ಸೊ ಇವು ನಂಗೆ ಭಾಳ ಲೈಕ್ ಹಾಕಿದ್ದು. ಫುಲ್ ರಶ್ಮಿ ಒಂದು ಸ್ನ್ಯಾಕ್ಸ್ ಡಬ್ಬಿ ಬ್ಯಾರನ್ ಮಾಡಿ ಇಟ್ಟಾಳು. ಈಗಿನ ಮನೆಗೆ ಬಂದಂದ್ರೆ ಸೀದಾ ಫಸ್ಟ್ ಅಡಿಗೆ ಮನೆಗೆ ಬರ್ತೀನಿ. ಅಡಿಗೆ ಮನೆಗೆ ಬಂದು ಎಲ್ಲೆಲ್ಲಿ ಸ್ನ್ಯಾಕ್ಸ್ ಅದಾವು ಏನೇನು ಇಟ್ಟ ನೋಡ್ತೀನಿ. ತಿನ್ನಾಕ ಚಲೋ ಮಾಡಿಬಿಡೋದು. ಸ್ವಲ್ಪ ಮಂದಿ ಮನೆಗೆ ಹೋದಾಗ ನಾ ಜಾಸ್ತಿ ತಿನ್ನೋದು ಹಿಂಗೆ, ನಮ್ಮ ಮನೆ ಒಳಗೆ ಕಡಿಮೆ. ಈಕೆ ನೋಡ್ರಿ ಇಲ್ಲಿ ನಿಶ್ವಿಕಾಂತ ಚೇರ. ಇದು ಬರ್ತ್ಡೇ ಕೊಡಿಸಿದ್ದಲ್ಲ ಇದ? ಹಾ ಸುಮ್ ಹಂಗ ಯಾವಾಗ ಒಂದ್ಸಲ ತಂದಿದ್ದ ಚೇರ್ ಡಿಮಾರ್ಟ್ ತಗೊಂಡಿದ್ದೆ. ಹ್ಯಾಪಿ ಬರ್ತ್ಡೇ ಟ್ರಾಲಿ ಬೇಕಾ ನಿನಗ? ನೋಡ್ರಿ ಈಕಿ ಹ್ಯಾಪಿ ಬರ್ತ್ಡೇ ಟ್ರಾಲಿ ಕೊಡ್ಸಂತ ಕೇಳಾಕತ್ತಾಳು. ಅವಲಕ್ಕಿ ತಿನ್ನತ್ತಾಳು ನೋಡ್ರಿ, ಎಷ್ಟೊಂದು ಕುಂತ ತಿಂತಾಳ ಆಕಿ. ನಾವು ಸಣ್ಣವ್ರದಾಗ ನೆಲದ ಮಾಡಿ ಉಳ್ಳಾಡಿ ತಿಂತಿದ್ವಿ. ಯಾರ ಸೈಕಲ್ ಇದ? ಯಾರು ಕೊಡ್ಸ್ಯಾರ? ಹಾ ಪಪ್ಪ ಮಮ್ಮಿ ಕೊಡ್ಸ್ಯಾರ ಬರ್ತಡೇಕ? ಯಾರು ಕೊಡ್ಸ್ಯಾರ? ಓಕೆ, ಸ್ಟಾರ್ಟ್ ಮಾಡ ಹೋಗ್ಲಿ ಮುಂದ್ ನೋಡ ಹೊಡಿ ಅಡಿಗೆ ಮನೆ ಹೋಗ್ಲಿ ಹಂಗ. ಹೋಗ್ಲಿ ಹಂಗ ಹೋಗ್ಲಿ ಮುಂದ್ ಹೋಗ್ಲಿ. ಮುಗಿದ ಹೋಗುತ್ತೆ, ಪಂಚರ್ ಹಾಕಿರ್ತದ ಈಗ. ರಿವರ್ಸ್ ತಗೋ. ಯಾವ ಕಲರ್ ಐತಿ ನಿನ್ ಸೈಕಲ್? ಪಿಂಕ್ ಕಲರ? ಚಂದ ಹೊಳಸ್ತಿ ಬಿಡುವ. ಪಿಂಕ್ ಕಲರ್ ಇದು? ಯಾರು ಹೇಳಿದ್ರು ಪಿಂಕ್ ಕಲರ್ ಅಂತ ಹೇಳಿ? ಹೊಡಿ ನೋಡ್ರಿಕಿ ಇನ್ನ ಕಾಲ್ ನಿಲ್ಕಂಗಿಲ್ಲ, ಬಾಡಿ ಹಸಿದ್ಲು ಹೋಗಿ. ಮುಂದ್ ನೋಡ ಕಾಲ್ ನಿಲ್ಕಂಗಿಲ್ಲ, ಸೈಕಲ್ ಹೊಡಿತಾವ ನೋಡ್ರಿ ಈಕಿ. ಇಲ್ಲಿ ಹಿಂದೆ 2 ಗಾಲಿ ಸಪೋರ್ಟ್ ಅದಾವ ಸಣ್ಣ, ಅದಕ್ಕೆ ಅಷ್ಟು ಧೈರ್ಯ ಹೊಡಿತಿರ್ತಾಳೆ. ಹೊಳಸ್ ಹೆಂಗ್ ಹೊಳಸ್ತಿ ನೋಡೋಣ, ಸೈಕಲ್ ಹೊಳಸ್ ಹೆಂಗ್ ಹೊಳಸ್ತಿ? ಚಂದ ಹೊಳಸ್ತಿ ಬಿಡುವ. ಏ ರೋಷನ್ ಮಮ್ಮಿ ಕುಂದ್ರಸ್ಕೊಂಡ್ ಹೊಡ್ಯಾತಿ ಈಗ ಸೈಕಲ್? ಅಯ್ಯೋ ಸೊ ಇಲ್ಲಿ ನಮ್ದು ಇವತ್ತಿನ ವಿಡಿಯೋ ಯೂಟ್ಯೂಬ್ದಾಗ ಅಪ್ಲೋಡ್ ಆಗಿದ್ದ ವಿಡಿಯೋ ಪ್ಲೇ ಮಾಡ್ಯಾಳ ರಶ್ಮಿ. ಅಲ್ಲಿ ನೋಡ, ಅಲ್ಲಿ ಟಿವಿ ಒಳಗೆ ಯಾರು ಬರತ್ತಾರ? ಯಾರ್ಯಾರ ಟಿವಿ ಒಳಗೆ ಹೆಸರು ಹೇಳ? ಯಾರ್ಯಾರ? ರೋಷನ್ ಮಮ್ಮಿ ಕರ್ಕೊಂಬಂದ್ ತೋರ್ಸ, ರೋಷನ್ ಮಮ್ಮಿ ಕರ್ಕೊಂಬಂದ್ ತೋರ್ಸ ಜಲ್ದಿ. ರೋಷನ್ ಮಮ್ಮಿ ಕರ್ಕೊಂಬ ಪಟ್ನಾ, ರೋಷನ್ ಮಮ್ಮಿ ಕರ್ಕೊಂಬ. ಟಿವಿ ಒಳಗೆ ಯಾರು ಮಂದಿ ಹೇಳಿ ನೋಡೋಣ, ಟಿವಿ ಒಳಗೆ ಯಾರು ಅದಾರ? ರೋಷನ್ ಮಮ್ಮಿ ಮತ್ತ ಲಲ್ಲು ಮಮ್ಮ. ಈಕಿ ನೋಡ್ರಿ ನನಗ ಲಾಲು ಮಾಮ ಅಂತ ಕರೀತಾಳು, ಆಮೇಲೆ ರೋಷಿ ಮಾಮಿ ಅಂತ ಕರೀತಾಳ. ಏನಂತ ಕರಿತೀನಿ ನನಗೆ? ನನಗೆ ಏನಂತ ಕರಿತಿ? ಸಾಕ ಅಂತ ನಾತಾಳಿಕಿ. ನೀ ಇನ್ನೊಂದ್ಸಲ ಹೇಳ್ಬಿಡ, ನನಗೆ ಏನಂತ ಕರಿತೀನಿ? ರೋಷಿ ಮಾಮಿಗೆ ರೋಷಿ ಮಾಮಿ ಅಂತ ಕರಿತೀಯ? ಎದಕ್ಕ? ಆ ಗೊಂಬಿಗ್ ನೋಡ್ರಿ ಮಲಗ್ಸಾಕತ್ತಾಳ ಈಗ. ಮಲಗಸಕೀಗೆ ಆ ಗೊಂಬಿಗೆ ಮಲಗಸ್ ಕರೆಕ್ಟ್ ಚಂದಂಗೆ. ಚಂದಂಗೆ ಹಾಡ ಹೇಳ ಮಲಗ್ಸ, ಹಾಡ ಹೇಳಿ ಮಲಗಸ್ ಕರೆಕ್ಟ್.
ಚೈಚೆ ಮಾಡೋದಕ್ಕೆ ಚೈಚೆ ಮಾಡು. Your body was so high, like one diamond in the sky. Twinkle, twinkle, little star, how I wonder what you are. Your body was so high, like one diamond in the sky. Twinkle, twinkle, little star, how I wonder what you are. Your body was so high, like a diamond in the sky. ಸೂಪರ್. ಮಕ್ಕೊಂತದ ಮಲ್ಕೊಂತ ನೀ ಎದ್ದು ಬಿಡಂಗಂದ್ರ ನೀನು ನೋಡಿದ್ರೆ ಮತ್ತೆ ಅದು ಎದ್ದು ಬಿಡ್ತೈತಿ. ಹಾಂ ಚೈಚೆ ಮಾಡೋದಕ್ಕೆ. ಕೇಕ್ ಮಾಡ್ಕೊಂಡ್ ಬರ್ತೀನಿ. ನಿಂಗೆ ನಾ ಕಪ್ ಕೇಕ್ ಮಾಡ್ಕೊಂಡ್ ಬಂದಾಗ ನಿಂಗೆ ಯಾವ ಫ್ಲೇವರ್ ತಿನ್ನೋದದ? ಯಾವ ಫ್ಲೇವರ್ ಕಪ್ ಕೇಕ್ ಬೇಕಾ? Mango. ಮ್ಯಾಂಗೋ ಫ್ಲೇವರ್ ಕಪ್ ಕೇಕಾ? ಆಮೇಲೆ ಮೊನ್ನೆ ಒಂದು ಚಾಕ್ಲೇಟ್ ಕದ್ದು ಮಾಡ್ಕೊಂಡ್ ಬಂದಿದ್ನಲ್ಲ, ಅದು ಹೆಂಗಾಗಿತ್ತು? ಮಸ್ತಿಗಿತ್ತು. ಓಕೆ, ಸೊ ನೆಕ್ಸ್ಟ್ ಸಂಡೇ ಮಾಡ್ಕೊಂಬರ್ಲಿ ನಿಂಗೆ ಕಪ್ ಕೇಕ? ವಾವ್, ಸೂಪರ್. ನಿಂಗೆ ಫುಲ್ ಬೇಕಿತ್ತು. ಫುಲ್ ಬೇಕಿತ್ತಾ? ನಿಂಗೆ ಕಪ್ ಕೇಕ್ ಇಷ್ಟನೋ ಏನು ಫುಲ್ ಕೇಕ್ ಇಷ್ಟನೋ? ಫುಲ್ ಕೇಕ್ ಇಷ್ಟ. ಓಕೆ, ಫುಲ್ ಕೇಕ್ ಮಾಡ್ಕೊಂಬರ್ತೀನಿ ಹಂಗಂದ್ರೆ. ಮತ್ತು ಮ್ಯಾಂಗೋ ಫ್ಲೇವರ್ ಮಾಡ್ಕೊಂಬರ್ಲಿ ಚಾಕ್ಲೇಟ್ ಫ್ಲೇವರ್ದು? ಮ್ಯಾಂಗೋ ಫ್ಲೇವರ್. ಮ್ಯಾಂಗೋದು. ಓಕೆ, ಡನ್. ಕೇಕ್ ಮತ್ತು ಹೆಲ್ದಿನೋ ಜಂಕ್ ಫುಡ್ಡು? ಅದು ಜಂಕ್ ಫುಡ್ ಚಾಕ್ಲೇಟ್. ಬಟ್ ಯಾವಾಗಾರು ಒಮ್ಮೆ ನಡೀತದೆ. ಹಾಂ ಕರೆಕ್ಟ್ ಕರೆಕ್ಟ್. ನಡೀತದೆ. ನಿನ್ನ ಫೇವ್ರೇಟ್ ಫ್ರೂಟ್ ಯಾವ್ದ? ಮ್ಯಾಂಗೋ ಸ್ಟ್ರಾಬೆರಿ. ನಿನ್ನ ಫೇವ್ರೇಟ್ ಅನವ? ಮ್ಯಾಂಗೋ ಸ್ಟ್ರಾಬೆರಿ. ಎರಡು. ಎಷ್ಟು ತಿಂತಿ? ಒಮ್ಗೆ ಕೊಟ್ರೆ ಎಷ್ಟು ತಿಂತಿ? ಎರಡು ತಿಂತೀಯಾ? ಓಕೆ. ಆಮೇಲೆ ಇದು ಈಗ ನಿಮ್ದು ಸ್ಕೂಲ್ ಒಳಗೆ ನಿಮ್ಮ ಫೇವ್ರೇಟ್ ಟೀಚರ್ಸ್ ಯಾರು? ಮೋನಿಕಾ ಮ್ಯಾಮ್ ಫೇವ್ರೇಟ್. ಮೋನಿಕಾ ಮೇಡಮ್ ನಿಮ್ಮ ಫೇವ್ರೇಟಾ? ಮತ್ತು ನಿಂದು ಫ್ರೆಂಡ್ಸ್ ಯಾರು? ನಿಮ್ಮ ಫ್ರೆಂಡ್ಸ್ ಹೆಸರು ನಿನ್ನ ಸ್ಕೂಲ್ ಯಾರು? ಅಬ್ದುಲ್ಲಾ ಮತ್ತು ಚಾರ್ಲಿ. ವಾವ್. ಶರ್ಲಿ. ಶೆಲ್ಲಿ. ಏ ಶಲ್ಯೋ ಏನ ಕರೆಕ್ಟ್. ಚೆರಿ. ಓಕೆ ಓಕೆ. ಏಯ್ ಅಲ್ಲಿ ರೋಶಿಂಗ್ ಮ್ಯಾಮ್ ಏನ ಕೇಳತ್ತ ಮಾತಾಡಕ್ಕೆ ಜೋಡೆ. ತಡಿ ಅಮ್ಮ ಮೇಕಪ್ ಗೈಸ್ ಈಕಿ ನೋಡ್ರಿ, ಈಕಿ ಮೇಕಪ್ ಮಾಡ್ತಾಳೆ ಈಗ. ರಶ್ಮಿ ಬ್ಲಶ್ ಅದು. ರಶ್ಮಿ ಮೇಕಪ್ ಮಾಡಕತ್ತಾಳ. ಈಕಿ ಇಷ್ಟದಾಳ, ಈಕಿ ಮೇಕಪ್ ಮಾಡ್ಬೇಕಂತ ನೋಡು. ಏನಂತದ? ಬ್ಲಶ್ ಅಂತ. ನನಗ ಗೊತ್ತಿಲ್ಲ ವರ್ಡ್ಸ್ ಇವು ಹೆಂಗ್ ಕಳ್ತಾವ ನೋಡ್ರಿ. ಕಿಟ್ರ ಮಾತಾಡಕ ಐಟಮ್ ಬಾಂಬ್ ಬ್ಲಶ್ ಅಂತಾರ ಅದಕ್ಕೆ. ಈಗ ನೀನು ಯಾವ್ದು ಸ್ಕೂಲಿಗೆ ಹೋಗ್ತಿ? ಸ್ಕೂಲ್ ಹೆಸರು ಹೇಳ್ಬೇಡ, ತಡಿ. ನಿಮ್ಮ ಈಗ ಯಾವ್ದು ಇದು ಓದ್ಲಿಕತ್ತೀನಿ? ಏನು LKG ಏನು ಕಿಂಡರ್ ಗಾರ್ಡನ್? ಹಂಗಂದ್ರೆ ಪಟ ಓದೆಲ್ಲ ಮುಗಿಸಿ ಬಡಗ್ನೆ ಒಂದು ಜಾಬ್ ಸೇರಿಬಿಡು. ಹೌದು, ಆದ್ರೆ ಬಡ ಜಾಬ್ ಸೇರಿ ಕಾರ್ಪೊರೇಟಿಗೆ ಬಾ, ದುಡಿಲಿಕ್ಕೆ ಚಾಲು ಮಾಡು. ನಾವೆಲ್ಲ ರಿಟೈರ್ಮೆಂಟ್ ತಗೋತೀವಿ ಪಟಕ್ನೆ. ಹೌದಿಲ್ಲ? ಆಮೇಲೆ ಇಲ್ಲೇನು ಹಚ್ಕೋತಾರ? ಲಿಪ್ಸ್ಟಿಕ್ ಹಚ್ಕೋತಾರ. ಓಕೆ, ಮತ್ತೆ ಇಲ್ಲಿ ಹಿಂಗೆ ಹಚ್ಕೋತಾರಲ್ಲ, ಅದಕ್ಕೇನಂತಾರ? ಐ ಶ್ಯಾಡೋ. ಮತ್ತು ಕಾಜಲ್ ಎಲ್ಲ ಹಚ್ಕೋತಾರ. ಕಾಜಲ್ ಇಲ್ಲಿ ಲಿಪ್ಸ್ಟಿಕ್ ಹಚ್ಕೋತಾರ. ಕಾಜಲ್ ಇಲ್ಲಿ ಹಚ್ಕೋತಾರ. ಕಾಜಲ್ ಇಲ್ಲಿ ಇಲ್ಲಿ ಹಚ್ಕೋತಾರ. ಎಸ್, ಕರೆಕ್ಟ್. ಮತ್ತು ನಿನ್ನ ಫೇವ್ರೇಟ್ ಸಾಂಗ್ ಯಾವ್ದು? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಆಮೇಲೆ ಇನ್ನೊಂದು ಯಾವ್ದು ಹಾಡ್ತಿದ್ದಲ್ಲ ನೀನು? ಒಂದೊಂದೇ. ಅದು ಬರಂಗಿಲ್ಲ. ಬರ್ತೈತಿ ಅನ್ನ ಹಾಡ್ತಿದ್ಯಲ್ಲ ಸಣ್ಣಕ್ಕಿದ್ದಾಗ. ಒಂದೊಂದೇ ಬಚ್ಚಿಟ್ಟ ಮಾತು ಅಂತಿದ್ದಲ್ಲ, ಈಗ ಬರಂಗಿಲ್ಲ. ಓಕೆ. ಮತ್ತು ನಿಂದು ಹಿಂದಿ ಒಳಗ? ಅದು ಕನ್ನಡದ ಸಾಂಗ್, ಅದು ಕನ್ನಡ. ಇದು ಹಿಂದಿ ಒಳಗೆ ನಿನ್ನ ಫೇವ್ರೇಟ್ ಸಾಂಗ್ ಇದು ಅಂತಲ್ಲ, ಆ ಜಮಾಹಿಯ. ಸಣ್ಣಕ್ಕಿದ್ದಾಗ ಹಾಡ್ತಿದ್ದಲ್ಲ, ನೆನಪಿಲ್ಲ? ನಾನು ಸಣ್ಣಕ್ಕಿದ್ದಾಗ ಆ ಜಮಾಹಿಯ ಅಂತಿದ್ದೆ, ನೀನು ಆಜಾ ಅಂತಿದ್ದೆ. ಆಜಾ ಮಾಹಿಯ ಅಂತಿದ್ಮೇಲೆ ಆಜಾ ಅಂತಿದ್ದಲ್ಲೋ ನೀನು ಅನ್ನ. ಮತ್ತ ಈಗ ಆ ಜಮಾಹಿಯ. ನಿಂಗೆ ಯಾವ್ದು ಬರ್ತೈತಿ ಅದ ನನ್ನ? ನಿಂಗೆ ಯಾವ ಸಾಂಗ್ ಬರ್ತೈತಿ ಅದನ್ನ ಹೇಳಿ. ಹಾಡ್ ಅದನ್ನ. ನಾನು ಕನ್ನಡಿಗ, ನಾನು ಕನ್ನಡಿಗ.
ಮತ್ತೆ ಯಾವ್ದಾರ ಬೇರೆ ಅದ? ನಿನ್ನ ಫ್ರೆಂಡ್ಸ್ ಮತ್ತೆ ಏನ್ ಮಾಡ್ತೀರಿ ನೀವು ಸ್ಕೂಲ್ ಒಳಗ? ಲಂಚ್ ತಿಂತೇನೆ ಲಂಚ್. ಡ್ಯಾನ್ಸ್ ಮಾಡ್ತೀರಿ? ಲಂಚ್ ತಿಂತಾರ. ಲಂಚ್ ತಿಂತೀರಿ? ಏನೇನ್ ಕಟ್ಕೊಂಡ್ ಹೋಗಿರ್ತೀವ ಊಟಕ್ಕ? ಹೆಲ್ದಿ ಫುಡ್ ಜಂಕ್ ಫುಡ್? ಹೆಲ್ದಿ ಫುಡ್. ವಾವ್, ಸೊ ಫ್ರೂಟ್ಸ್ ಎಲ್ಲ ತಿಂತಿ? ಸೂಪರ್. ಮತ್ತೇನ್ ತಿಂತಿ ಮನಿಗ್ ಬಂದ್ಮೇಲೆ? ಏನ್ ತಿಂತಿ ಸ್ಕೂಲ್ದಿಂದ ಮನಿಗ್ ಬಂದ್ಮೇಲೆ? ಜಾಮಿಯನ್. ಆ ಜಾಂಬಳಿ ಹಣ್ಣು. ಜಾಂಬಳಿ ಅಂತ ತಿಂತೀಯ? ನಂಗೆ ಜಾಮಿಯನ್ ಇಷ್ಟ ಐತಿ, ಸ್ಟಂಬಲ್ ಇಷ್ಟ ಐತಿ, ಮ್ಯಾಂಗೋ ಇಷ್ಟ ಐತಿ. ಜಾಂಬಳಿಯನ್ನ ಮ್ಯಾಂಗೋ ಸ್ಟಂಬಲ್ ವಾವ್. ಎರಡು ಇಷ್ಟ ಐತಿವಿ. Okay. 1 2 ಇಷ್ಟ ಐತಿ. ಸೂಪರ್. ಮತ್ತೆ ಯಾವ್ದು ಇಷ್ಟ ಐತಿ? ನನಗ ಪೊಮೊಗ್ರಾನೇಟ್. ಸ್ಟ್ರೈಕ್ ಮಾಡ್ತಮ್ ಪೊಮೊಗ್ರಾನೇಟ್. ನಾಟಕ ನೋಡ್ರಿ ಇದು. ಕರೆಕ್ಟ್. ಮುಖದ ಎಕ್ಸ್ಪ್ರೆಷನ್ ನೋಡ್ರಿ, ಮಲ್ಲಿಕ ನಾಟಕ ನೋಡ್ರಿ ಹೆಂಗದ. ಮತ್ತೆ ನೀನು ಯಾವ್ದು ಬೇಕು? ನನಗೆ ಇಟ್ಟದಾಳ? ಸ್ಕೂಲಿಂದ ಮನೆಗೆ ಬಂದ್ಮೇಲೆ ಏನ್ ತಿಂತೀರಿ ಊಟಕ್ಕೆ? ಜಾಮಿಯನ್. ಊಟಕ್ಕೆ ಏನ್ ತಿಂತಿ? ಊಟಕ್ಕೆ ಏನ್ ತಿಂತಿ ಸ್ಕೂಲ್ದಿಂದ ಮನಿಗ್ ಬಂದ್ಮೇಲೆ? ಸಾಂಬಾರ್, ಪಲ್ಯ, ಸಾಂಬಾರ್, ಪಲ್ಯ ಮತ್ತ ಚಪಾತಿ. ಚಪಾತಿ. ಚಪಾತಿ ಮಾಡಕ್ ಬರ್ತೈತಿ ನಿನಗ? ಬರ್ತೈತಿ? ರಾಗಿ ಮುದ್ದೆ. ರಾಗಿ ಮುದ್ದೆ ತಿಂತೀಯ? ಹೆಂಗಿರ್ತೈತಿ ರಾಗಿ ಮುದ್ದೆ? ಯಾವ ಶೇಪ್ದಾಗ ಇರ್ತೈತಿ? ಚೆನ್ನಾಗೈತಿ. ಸಣ್ಣ ರಾಗಿ ಮುದ್ದೆ? ಇದು ರಾಗಿ ಮುದ್ದೆ ರೌಂಡ್ ಇಟ್ಟಿಲ್ಲ ಸರ್ಕಲ್. ಹಾ. ರೌಂಡ್ ಇಟ್ಟಿತ್ತು ರಾಗಿ ಮುದ್ದೆ. ಅಚ್ಚಾ, ಓಕೆ ಓಕೆ. ರೌಂಡ್ ಇರ್ತೈತಿ ಅಂತ ರಾಗಿ ಮುದ್ದೆ? ನಮಗ್ ಗೊತ್ತಿರ್ಲಿಲ್ಲ. ಚೆನ್ನಾಗಿದ್ದಾಗ ನಿಮ್ ಬೆಲ್ವಲ್ಲ ಅದಕ್ಕೆ ಆಗಿದ್ದು. ಓಕೆ ಓಕೆ. ಸಣ್ಣವ್ರದಾಗ ನೀನ್ ತಿಂತಿದ್ದನ್ನಿ. ಈಗ ರಕ್ಷಾಬಂಧನದೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ರಾಖಿ ಎಲ್ಲ ಕಟ್ಸ್ಕೊಂಡ್ವಿ. ಈಗ ಊಟ ಮಾಡೋ ಟೈಮಿಂಗ. ಸೊ ಊಟ ಎಲ್ಲ ಏನೇನು ಮಾಡತ್ತಾರೋ, ಏನೇನು ಅಡಿಗೆ ರೆಡಿ ಮಾಡ್ಯಾರ ಅನ್ನೋದು ನಾ ನಿಮ್ಗೆ ಹೇಳ್ತೀನಿ ನೋಡ್ರಿ. ಸೊ ರಶ್ಮಿ ಮನಿ ಒಳಗೆ ಅಕ್ಕಿ ಕುಕ್ ಹಚ್ಚಾಳ. ಸೊ ಒಬ್ರು ಬಂದು ಅಡಿಗೆ ಮಾಡ್ತಾರೋ. ಇವತ್ತು ನಾವು ಸಿಂಪಲ್ ಅಡಿಗೆನ ಹೇಳಿದ್ವಿ. ಸೊ ಇಲ್ಲಿ ನೋಡ್ರಿ ತೋರಿಸ್ತೀನಿ ನಿಮ್ಗೆ. ಅಕ್ಕಿ ರೊಟ್ಟಿ, ಇದ್ರೊಳಗೆ ಎಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹೆರ್ಕ್ಲ ಮಾಡಿ ಹಾಕ್ಯಾರ. ಸಬ್ಬಸ್ಗಿ ಸೊಪ್ಪು, ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ. ಓಕೆ ನನ್ನ ಫೇವರೇಟ್ ಅಕ್ಕಿ ರೊಟ್ಟಿ. ಓಕೆ, So, ರೋಶ್ನಿ sweet ಫೇವರೇಟ್. ಅಂತೂ ಇಲ್ಲಿ ನಾವು 3 ತರ ಸ್ವೀಟ್ ಆಲ್ರೆಡಿ ತರ್ಸಿದ್ವಿ. ಸೊ ಅದಕ್ಕೆ ಮತ್ತೆ ಶಾವಿಗೆ ಪಾಯಸ ಅವೆಲ್ಲ ಬಹಳ ಜಾಸ್ತಿ ಹೆವಿ ಆಗ್ತದೆ ಅಂತ ಹೇಳಿ ಮಸ್ತ್ ಸ್ವೀಟ್ ಮೇಲೆ ಮುಗಿಸಿದ್ವಿ. ಮೋತಿಚೂರ್ ಲಡ್ಡು, Yes. ಕಾಜು ಕತ್ಲಿ ಮತ್ತ ಮ್ಯಾಂಗೋ ಫ್ಲೇವರ್ಡ್ ಮೈಸೂರ್ ಪಾಕ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಅದನ್ನ. ಎಸ್ ಮಸ್ತ್ ಇತ್ತ. ಈಗ ಊಟ ಮಾಡ್ತೀವಂತ. ಗಾಯ್ಸ್, ಈಗ ನಮ್ದ ಊಟ ಆಗೈತಿ. ಸೊ ಎಲ್ಲಾರ್ಗು ಮಸ್ತ್ ಕಣ್ ಜಗಾಕತ್ತಿದ್ವು. ಇವ್ರಿಗೆ ಮಲ್ಕೋಬಾರ್ದಂತ ಹೇಳಿ ಮಸ್ತ್ ಎಬಿಸಿ ಕರ್ಕೊಂಡ್ ಬಂದೇನಿ ಇಲ್ಲಿ. ರಶ್ಮಿ ಈಗ ನಾ ಗಿಫ್ಟ್ ಕೊಟ್ಟಿದ್ದು ಎಲ್ಲ ಇವ ಏನೇನದಾವೆಲ್ಲ ಅನ್ಬಾಕ್ಸ್ ಮಾಡಿ ತೋರಿಸ್ತಾಳೆ ನಿಮಗೆ. ಅನ್ಬಾಕ್ಸ್ ಮಾಡ್ತಾಳೆ. ಈಗ ಓಪನ್ ಮಾಡುವ, ನೋಡೋಣ ಏನೇನದಾವ ನೋಡೋಣ ಅಂತ. ನಾವು ಸಣ್ಣವ್ರಿದ್ದಾಗ ರಕ್ಷಾಬಂಧನ ಮಾಡ್ಬೇಕಾದ್ರೆ ಅವಾಗ ಎಷ್ಟು ಚಂದ ಇರ್ತಿತ್ತು ನೋಡ್ರಿ. ಅಂದ್ರೆ ಆರತಿ ಮಾಡ್ಬೇಕಾರೆ ಪಪ್ಪ 10 ರೂಪಾಯಿ 20 ರೂಪಾಯಿ ಅವಾಗ ನಮ್ಮ ಕೈಯಾಗ ಕೊಡ್ತಿದ್ರು. ಸೊ ರಶ್ಮಿ ರಾಖಿ ಕಟ್ಟಕ್ಕೆ ಬಂದಾಗ ರಾಖಿ ಇದ್ರಾಗ ಆರತಿ ಒಳಗೆ 10 ರೂಪಾಯಿ ಹಾಕು, ಆಮೇಲೆ ಮಮ್ಮಿ ಕಟ್ಟಕ್ಕೆ ಬಂದ ಆಕಿಗೆ 10 ರೂಪಾಯಿ ಹಾಕು ಅಂತೇಳಿ. ಸೊ ಅವಾಗಿನ ಕಾಲಕ್ಕೆ ಎಷ್ಟು ಚಂದ ಇರ್ತಿತ್ತು. ಸೊ ಇವಾಗೂ ಅದಾವ, ಬಟ್ ಇವಾಗೆಲ್ಲ ಗಿಫ್ಟ್ಗಳೆಲ್ಲ ಭಾಳ ಬಂದಾವು. ರೊಕ್ಕ ಕೊಡೋ ಬದಲು ಇವಾಗೆಲ್ಲ ಗಿಫ್ಟ್ಗಳೆಲ್ಲ ಮಾಡೋದು. ಇದು ಈ ಥರದ ನೈಕಾದವ್ರು ಈ ಥರ ಇದನ್ನ ಗಿಫ್ಟ್ ಬಾಕ್ಸ್ ಅಂತ ಹೇಳಿ ನಾ ಸೆಲೆಕ್ಟ್ ಮಾಡಿದ್ದೆ ಆರ್ಡರ್ ಮಾಡ್ಬೇಕಾರ. ಸೊ ಅವ್ರ ಈ ಥರ ಗಿಫ್ಟ್ ಬಾಕ್ಸ್ದಾಗ ಹಾಕಿ ಎಲ್ಲ ಪ್ರಾಡಕ್ಟ್ಸ್ ಇದ್ರಾಗ ಹಾಕಿ ಕೊಟ್ಟಾರ. ಓಪನ್ ಮಾಡ್ತಾಳೆ ಈಗ. ಫಸ್ಟಿಗೆ ಇಲ್ಲಿ ನೋಡಿ, ಇದೊಂದು ಆಮೇಲೆ ಅದು ಏನೋ ಮಸ್ಕಿರಿ ರೀಪ. ಅವಾಗ ಸಣ್ಣವ್ರದ್ದಾಗ ಒಂಥರ ಹಬ್ಬಗಳು ಬಂದು ಅಂದ್ರೆ ಒಂಥರ ವೈಬ್ಸ್ ಇರ್ತಿತ್ತು. ಆಮೇಲೆ ಅವಾಗೆಲ್ಲ ಮೊಬೈಲ್ಗಳು ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಈಗಂತೂ ಬೇರೆ ಕಂಟ್ರಿ ಒಳಗೆ ಇರ್ತಾರಲ್ಲ ಎಷ್ಟೋ ಜನ ಅಣ್ಣ ತಂಗಿ. ಸಪೋಸ್ ಅಣ್ಣ ಇಲ್ಲಿ ಇಂಡಿಯಾದಾಗಿದ್ದಂದ್ರೆ ತಂಗಿ ಏನಾರ ಸಪೋಸ್ US ದಾಗಿದ್ಲು, ಎಲ್ಲರೂ ಬೇರೆ ಕಂಟ್ರಿ ಒಳಗಿದ್ರಂದ್ರೆ ವಿಡಿಯೋ ಕಾಲ್ದಾಗೂ ಎಲ್ಲ ಈಗ ಸೆಲೆಬ್ರೇಟ್ ಮಾಡೋ ಹಬ್ಬಗಳು ಬಂದಾವು. ಸೊ ವಿಡಿಯೋ ಕಾಲ್ದಾಗನ ಅಲ್ಲಿ ರಾಖಿ ಕಟ್ಟೋದು, ವಿಡಿಯೋ ಕಾಲ್ದಾಗನ ಎಲ್ಲ. ಆಮೇಲೆ ಎಷ್ಟೋ ಮಂತ್ರ ಅನ್ನೋ ಸೊಗಟ್ಟು ನೋಡಿ ನಾ ವಿಡಿಯೋ ಕಾಲ್ದಾಗ. ಸೊ ಹಳೆ ಕಾಲ್ದಾಗನ ಹಬ್ಬಗಳೆಲ್ಲ ಮಸ್ತ್ ಇರ್ತಿದ್ವು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡಿ ಒಂದು ಕಡೆ ಹಾಲ್ ಒಳಗೆ ಕುಂತ ನೆಲದ ಮೇಲೆ ಕುಂತ ರಶ್ಮಿ ಓಪನ್ ಮಾಡಾಕತ್ತಾಳ. ಸೊ ಓಪನ್ ಮಾಡಿ ಏನೇನದ ನೀನೇ ಹೇಳ್ಬೇಕಾ? ಓಕೆ, ನೈಕಾದ ಪ್ರಾಡಕ್ಟ್ ಇದೆ. ಸೊ ಏನದ? ಇಟ್ಸ್ ಡಿಯೋಡ್ರೆಂಟ್. ನೈಕಾ ವಂಡರ್ಲಸ್ ಡಿಯೋಡ್ರೆಂಟ್. ನೈಸ್.
ಇದು ನೈಕಾದ ವಂಡರ್ಲಸ್ಟ್ ಡಿಯೋಡ್ರೆಂಟ್. ಸೊ ಡೈಲಿ ಡಿಯೋ ಅಂದ್ರೆ ಮೊಬೈಲ್ ಎಲ್ಲ ಬಾಡಿ ಸ್ಪ್ರೇ ಬರ್ತಿದ್ದಿಲ್ಲ. ಸೊ ಈಗ ಆಕ್ಚುಲಿ ಬಾಡಿ ಸ್ಪ್ರೇ ನಾ ಎಲ್ಲ ಯೂಸ್ ಮಾಡೋದು ಬಿಟ್ಟೆ, ನಾ ಈಗ ಬರೀ ಪರ್ಫ್ಯೂಮ್ ಯೂಸ್ ಮಾಡಕತ್ತೀನಿ. ಬಟ್ ಲೇಡೀಸ್ ಎಲ್ಲ ಒಬ್ಬೊಬ್ರು ಏನ್ ಮಾಡ್ತಾರೆ, ಈಗಾದ್ರೂ ಡಿಯೋಡ್ರೆಂಟ್ ಯೂಸ್ ಮಾಡ್ತಾರೋ. ಸೊ ಇದು ನೈಕಾ ಬ್ರ್ಯಾಂಡ್ ನೋಡ್ರಿ ಗೈಸ್, ಮಸ್ತ್ ಅದ. ಸೊ ಇದ್ರದ್ದು ಏನಾರೇ ಸಪೋಸ್ ಲಿಂಕ್ ಅದು ಏನಾರ ಬೇಕಾತಂದ್ರೆ ರೋಶ್ನಿ ಎಲ್ಲ ಇದ್ರಾಗ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತಾಳು. ಸೊ ಇದು ಫಸ್ಟ್ ಗಿಫ್ಟ್ ಅದ ಆ ಕಡೆ ಇಟ್ಬಿಡಿ. ಥ್ಯಾಂಕ್ ಯು. ಇದು Second one. ಡಾಟ್ ಅಂಡ್ ಕೀ ಅಂಡರ್ ಆರ್ಮ್ಸ್ ರೋಲ್ ಆನ್. ಡಾಟ್ ಅಂಡ್ ಕೀ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ನಾನು. ಸೊ ಚಲೋ ಡಾಟ್ ಇನ್ ಕೀದ್ ಪ್ರಾಡಕ್ಟ್ ಚಲೋ ಬರ್ತಾವ. ಸೊ ಇದು ಯಾವ್ದು ಏನ್ ಪ್ರಾಡಕ್ಟ್ ಇದೆ? ಅಂಡರ್ ಆರ್ಮ್ಸ್ ರೋಲ್ ಆನ್. ಎಸ್, ಅಂಡರ್ ಆರ್ಮ್ ರೋಲ್ ಆನ್ ಇದೆ. ವಾಟರ್ ಮೆಲನ್ ಕೂಲಿಂಗ್ ಐತಿ. ಪ್ಯಾಕೇಜಿಂಗ್ ಡಾಟ್ ಅಂಡ್ ಕೀದ್ ಆಕ್ಚುಲಿ ಭಾರಿ ಇರ್ತದ. ಒಂಥರ ನೋಡ್ರಿ ಪಿಂಕ್ ಕಲರ್ ಮಸ್ತ್ ಅದ. ಅದ್ರ ಮೇಲೆ ಕಲ್ಲಂಗಡಿ ಅನ್ನೋದು ಫೋಟೋ ಕೊಟ್ಟಾರ. ಮಸ್ತ್. ಈ ಬ್ರ್ಯಾಂಡ್ ಅವ್ರದ್ದು ಬಿಸ್ನೆಸ್ ಮಾಡೋರ್ದು ನೋಡ್ರಿ ಎಷ್ಟು ಕಲಿ ಇರ್ತೈತಿ ಪ್ಯಾಕೇಜಿಂಗ್ ಮೇಲೆ ಇವ್ರದಲ್ಲ. ಇದು ಸೆಕೆಂಡ್ ಪ್ರಾಡಕ್ಟ್. ಇದು ಥರ್ಡ್ ಪ್ರಾಡಕ್ಟ್ ಓಪನ್ ಮಾಡ್ಯಾಳ. ನೇಲ್ ಪಾಲಿಶ್ ರಿಮೂವರ್. ನೇಲ್ ಪಾಲಿಶ್ ರಿಮೂವರ್. ಓಕೆ, ನೈಸ್. ನೈಕಾ ಬ್ರ್ಯಾಂಡ್ ಜನ ಇದು ನೇಲ್ ಪಾಲಿಶ್ ರಿಮೂವರ್ ಅಂತ ಹೇಳಿ. ಎಷ್ಟೊಂದು ಇದಾವ ಇದ್ರಾಗ. ಊಟ ಮಾಡಿ ಇಲ್ಲಿ ಸ್ವಲ್ಪ ಜೋರಲ್ಲೇ ಮಾತಾಡೆ. ಪಾಪ ಎಲ್ಲರೂ ನಮ್ಮ ಸಲುವಾಗಿ ನೋಡ್ತಿರ್ತಾರೋ, ಹಿಂಗೆ ಮಾಡಿದ್ರೆ ಹೆಂಗೆ? ಇದು ನಿನ್ ಜೋಡಿ ಫಸ್ಟ್ ಇಕ್ಕಿ ಜೋಡಿ ಫಸ್ಟ್ ವಿಡಿಯೋ ಮಾಡಕತ್ತಿದ್ದ ಗೈಸ್. ನಾನು ಫಸ್ಟ್ ಟೈಮ್ ಕ್ಯಾಮೆರಾ ಸೊ ಹಿಂಗಾಗಿ ಸ್ವಲ್ಪ ಕ್ಯಾಮ್ರಾ ಅಂಜಾಕತ್ತಾಳಕಿ. ಅಂಜೋದೇನ್ ಇರಂಗಿಲ್ಲ, ಸೀದಾ ತಲೆ ಒಳಗೆ ಏನ್ ಬರ್ತದೆ ಮಾತಾಡೋದು ಅಷ್ಟೇ. ಇದು ನೇಲ್ ಪಾಲಿಶ್. ನೇಲ್ ಪಾಲಿಶ್ ಇದು ಎಷ್ಟೇ? ನೇಲ್ ಪಾಲಿಶ್. ಇದು ನೇಲ್ ಪಾಲಿಶ್ ರಿಮೂವರ್. ಎಸ್, ಇದು ಐದನೇದಲ್ಲ ಗಿಫ್ಟ್. 1 2 3 ಇದು ಫೋರ್ತ್ ಒನ್. ಓಕೆ, ಇದು ಫೋರ್ತ್ ಗಿಫ್ಟ್ ನೇಲ್ ಪಾಲಿಶ್. ನೈಸ್ ಕಲರ್. ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೈತೆ ನೋಡಿ. ಆಕ್ಚುಲಿ ನೈಸ್ ಡ್ರೆಸ್ಸಿಗೆ ಮ್ಯಾಚ್ ಇದು ಆಕ್ಚುಲಿ ಕೋಇನ್ಸಿಡೆನ್ಸ್. ಡ್ರೆಸ್ಸಿಗೆ ಮ್ಯಾಚ್ ಆಗುವಂತದನ್ನ ಆಕಿಗೆ ನೇಲ್ ಪಾಲಿಶ್ ಸಿಕ್ಕದಿ. ಅದನ್ನ ಕಡೆ ಇಟ್ಬಿಡ. ಇದು ಫಿಫ್ತ್ ಪ್ರಾಡಕ್ಟ್. ಐ ಥಿಂಕ್ ಪರ್ಫ್ಯೂಮ್ ಇರ್ಬೋದು ಅನ್ಕೊಂತೀನಿ. ಎಸ್, ನೈಕಾದ ಪರ್ಫ್ಯೂಮ್ ಇದು. ಓಪನ್ ಮಾಡೋದು. ಆಕ್ಚುಲಿ ಪರ್ಫ್ಯೂಮ್ಸ್ ಕಲೆಕ್ಷನ್ಸ್ ನಾ ನಿಮಗೆ ಹೇಳ್ದಂಗಣ ನನಗೆ ಮತ್ತು ರೋಶ್ನಿಗೆ ಪರ್ಫ್ಯೂಮ್ಸ್ ಕಲೆಕ್ಷನ್ ಮಾಡೋದು ಭಾಳ ಅಂದ್ರೆ ಭಾಳ. ನಂಗೆ ರೋಶು ಲೈಕ್ ಮೋಸ್ಟ್ ಆಫ್ ದ ಟೈಮ್ ಪರ್ಫ್ಯೂಮ್ಸ್ ಮಸ್ತ್ ಗಿಫ್ಟ್ ಮಾಡ್ಯಾಳು. ನೈಕಾ ಲವ್ ಅದು ಓಪನ್ ಮಾಡಿ ಬಾಕ್ಸ್ ಓಪನ್ ಮಾಡಿ. ಟೆಂಡರ್ ಟಚ್. ಇದು ಆಕ್ಚುಲಿ ಭಾಳ ಮೋಸ್ಟ್ ಸೆಲ್ಲಿಂಗ್ ಪರ್ಫ್ಯೂಮ್ ಇದೆ. ನೈಕಾ ಬ್ರ್ಯಾಂಡ್ ಹೋಗಲ್ಲ, ನೈಕಾ ಬ್ರ್ಯಾಂಡ್ ಇದೇನ ಮೋಸ್ಟ್ ಸೆಲ್ಲಿಂಗ್ ಪರ್ಫ್ಯೂಮ್. ಸೊ ಹಿಂಗಾಗಿ ಈಗ ಎಷ್ಟು ಮಸ್ತ್ ಸ್ಮೆಲ್ ಬರ್ತೈತೆ ಅದು. ನನಗೂ ಬೇಕು ದೋಸ್ತಿಂತ ವಾವ್. ಇರಲಿ, ಅದ್ರಾಗ ಏನೈತಿ, ಹೆಣ್ಮಕ್ಳದು ಎಲ್ಲ ಈಗ ಗಂಡ್ಮಕ್ಳು ಹಚ್ಕೊಂತಾರ ಪರ್ಫ್ಯೂಮ್, ಗಂಡ್ಮಕ್ಳು ಹೆಣ್ಮಕ್ಳು ಹಚ್ಕೊಂತಾರ. ಸ್ಮೆಲ್ ಬರೀತಿಲ್ಲ. ಓಪನ್ ಮಾಡ್ತಾನ ಬರತೈತಿ. ವಾವ್. ಇನ್ನ ಬಾಕ್ಸ್ ಓಪನ್ ಮಾಡಿಲ್ಲ, ಅವಾಗ ಸ್ಮೆಲ್ ಬರಾಕತ್ತಿದ್ರದ. ಬಾ ಅಂದ್ರೆ ಭಾಳ ಚಲೋ ಐತಿ. ವಾವ್, ಶೇಪ್ನು ಭಾರಿ ಇದೆ. ಟೆಂಡರ್ ಟಚ್ ಅಂತ ಹೇಳಿ ಫಿಫ್ತ್ ಒನ್. ಬಾಕ್ಸ್ದಾಗ ಹಾಕ್ಬಿಡು. ಇದು ಫಿಫ್ತ್ ಗಿಫ್ಟು. ಸೊ ಆಕಿಗೆ ನಾ ಡೈಲಿ ಯೂಸ್ ಆಗುವಂತವ ಕೊಡಾಕತ್ತೀನಿ. ಅದಕ್ಕಪ್ಪ ಅಂತಂದ್ರೆ ಈಗ ಏನ್ರಿ ಒಂದು ಕೊಟ್ಟಿರ್ತೀನಿ, ಆಕಿ ಯೂಸ ಮಾಡಂಗಿಲ್ಲ. ಒಂದು 2 ವರ್ಷ ಹಂಗಾಗಿತ್ತ. ಸೊ ಆಕಿ ಯೂಸ ಮಾಡಿರಲಿಲ್ಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ಹೆಣ್ಮಕ್ಳಿಗೆ ಇಂಥವು ಮೇಕಪ್ ಪ್ರಾಡಕ್ಟ್ಸ್ಗಳು, ಆಮೇಲೆ ಏನೋ ಪರ್ಫ್ಯೂಮ್ಸ್ಗಳು ಇಂಥವೆಲ್ಲ ಕೊಟ್ರೆ, ನೇಲ್ ಪಾಲಿಶ್ ಇಂಥವೆಲ್ಲ ಕೊಟ್ರೆ ಏನಾಗ್ತೈತಿ 100% ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಯರ್ ಯಾರ್ಯಾರು ನೀವು ಅಂತಂಬ್ರದಿರಲ್ಲ ಹೇಳ್ತೀನಿ, ನೀವು ಎಲ್ಲ ಇದ ಐಡಿಯಾ ಮಾಡಿನ ಕೊಡ್ರಿ. ಬ್ಲಶ್ ನೈಕಾ. ಇದು ನೈಕಾ ದಿಸ್ ಇಸ್ ಐ ಶ್ಯಾಡೋ. ಓಕೆ ಓಕೆ, ನೈಸ್. ನೈಕಾ ಬ್ರ್ಯಾಂಡ್ ಇರ್ಲಿಲ್ಲ ಐ ಶ್ಯಾಡೋ. ಥ್ಯಾಂಕ್ ಯು. ಇದ ಐ ಶ್ಯಾಡೋ ನೈಕಾ ಬ್ರ್ಯಾಂಡ್ ಅದ, ಮಸ್ತ್ ಅದ. ಇದ್ರಲ್ಲಿ ಏನೋ ಇದೆ, ಫೇಸ್ ಪ್ಯಾಕ್. ಇದು ಕರೆಕ್ಟ್. ಏನ ಇದು ಶೀಟ್ ಮಾಸ್ಕ್, ಐ ಮೀನ್ ಫೇಸ್ ಪ್ಯಾಕ್ ಹಾಕೋತಾರಲ್ಲ ಆ ಥರದ್ದು. ಓಕೆ. ಆಕ್ಚುಲಿ ಅಷ್ಟು ಇದು ಇರ್ಲಿಲ್ಲ, ಇತ್ತೀಚೆಗೆ ಟ್ರೈ ಮಾಡತ್ತೀನಿ. ನಂಗೆ ರೋಶು ಅಂತ ತಂದು ಕೊಡತ್ತ. ನಾವ್ ಆಕ್ಚುಲಿ ಇದನ್ನ ಫಸ್ಟ್ ಇಂಥವೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ರೋಶ್ನಿ ಯಾವಾಗಿಂದ ನನಗೆ ಇವೆಲ್ಲ ಸಜೆಸ್ಟ್ ಮಾಡಿದ್ಲಲ್ಲ ಹೇಳ್ತೀನಿ, ನಾನು ಈಗ ಯೂಸ್ ಮಾಡಕತ್ತೀನಿ. ಇದ ಅವಕಾಡೋ ಪ್ಲಸ್ ಮೊರಿಂಗಾ ಶೀಟ್ ಮಾಸ್ಕ್. ಮುಖಕ್ಕೆ ಹಚ್ಕೊಂಡು ಆರಾಮ ಒಂದು 20 ನಿಮಿಷ ಅರ್ಧ ತಾಸು ಮಕ್ಕೊಂಡ್ಬಿಡುದು. ಬಟ್ ನಡ್ಬರ್ತ್ ನಿಮಗೆ ಬಂದ್ ಯಾರು ಎಬ್ಸಿದ್ರೆ ನಮ್ಗೆ ಗೊತ್ತಿಲ್ಲ. ವಾವ್. ಇವೇನೇನ? ಇದು ಲಿಪ್ ಲೈನರ್. ಲಿಪ್ ಲೈನರ್ ನಾ ಯಾವಾಗ್ಲೂ ಐ ಮೀನ್ ನನ್ನ ಹತ್ರ ಶೇಡ್ಸ್ ಭಾಳ ಇದಾವ. ಈ ಶೇಡ್ ಇಲ್ಲ ಅನ್ಸತಿ. ಈ ಶೇಡ್ ಇಲ್ಲ. ಸ್ವಿಸ್ ಬ್ಯೂಟಿ ಲಿಪ್ ಲೈನರ್ ಯೂಸ್ ಮಾಡ್ತೀನಿ, ಮಸ್ತ್ ಇದಾವು. ಸೊ ಚಂದ ಅದ. ಈ ಶೇಡ್ ಇರ್ಲಿಲ್ಲ ನನ್ನ ಕಡೆ. ಲಿಪ್ ಲೈನರ್ ಒಂಥರ ಪೆನ್ಸಿಲ್ ಇದ್ದಂಗೆ ಐತಿ. ಪೆನ್ ಆರಾಮ್ ಬರಿಬೋದು. ಇದು ನೈಕಾದ ಪ್ರೆಟಿನ್ ಪಿಂಕ್ ಲಿಪ್ಸ್ಟಿಕ್. ಇದು ನಾ ರೀಸೆಂಟ್ ಆಗಿ ಒಂದು ನೈಕಾದ ಲಿಪ್ಸ್ಟಿಕ್ ತರಿಸಿದ್ದೆ. ನೈಕಾದ ಪ್ರಾಡಕ್ಟ್ಸ್ ಚಲೋ ಅದಾವ. ದಿಸ್ ಇಸ್ ನೈಕಾದ ಲಿಪ್ ಲೈನರ್ ಇನ್ ಪಿಂಕ್ ಶೇಡ್.
ನೈಕಾದ್ ಲಿಪ್ಸ್ಟಿಕ್ ಆ ಕಡೆ ಇಟ್ಬಿಡು. ನಾಯ್ಕಾದ್ ಲಿಪ್ಸ್ಟಿಕ್, ಲಿಪ್ ಲೈನರ್ ಅಂಡ್ ಇದು ಸ್ಟ್ರಿಕ್ಸ್. ಓಕೆ, ಸ್ಪ್ರೇ ಫಾರ್ ಹೇರ್ ನನಗೆ ಭಾಳ ಯೂಸ್ ಆಗ್ತೈತೆ ಬಿಕಾಸ್ ನನ್ನ ಹೇರ್ ಭಾಳ ಕರ್ಲಿ ಅದ. ನನ್ಗೆ ಯಾವ ಮೀನ್ ಏನು ಫ್ರೀ ಹೇರ್ಸ್ ಬಿಡಾಕತ್ರು ಲೈಕ್ ಸರಿಯಾಗಿ ಕೂಡೋದಿಲ್ಲ. ಎಸ್. ಸೊ ನಾನು ಯೂಸ್ ಮಾಡ್ತೀನಿ ಮೋಸ್ಟ್ ಆಫ್ ದ ಹೇರ್ ಸ್ಪ್ರೇ. ಥ್ಯಾಂಕ್ ಯು. ಸೊ ಇವೆಲ್ಲ ಆಲ್ಮೋಸ್ಟ್ ನೈಕಾ ಬ್ರ್ಯಾಂಡ್ ನಾವು ಆರ್ಡರ್ ಮಾಡಿದ್ವಿ, ಯಾಕಂದ್ರೆ ಬಾಕ್ಸ್ ಒಂದ ಬಾಕ್ಸ್ ದಾಗ ಬರ್ತಾವ. ಇದು ಬ್ಲೆಂಡ್ ಮಾಡಕ್ ಯೂಸ್ ಮಾಡ್ತಾರಲ್ಲ, ಬ್ಲೆಂಡ್ ಸ್ಪಾಂಜ್, ಮೇಕಪ್ ಬ್ಲೆಂಡ್ ಮಾಡಾಕ. ಏನಿದೆ ಇದು Powder? ಮೇಕಪ್ ಹಚ್ಕೊಂಡ್ರ ಬ್ಲೆಂಡ್ ಮಾಡಕ್ಕೆಲ್ಲ okay. ಸ್ಪಾಂಜ್ ಇದು Sponge ಸ್ಪಾಂಜ್ ತರ ಇರ್ತೈತಿ, ಹಿಂಗೆಲ್ಲ ಬೇರೆ ಕಡೆ ಎಲ್ಲ ನೀಟಾಗಿ ಹತ್ಲಿ ಅಂತ ಯೂಸ್ ಮಾಡ್ತಾರೆ. ನೈಸ್, ಥ್ಯಾಂಕ್ ಯು. ಮುಗಿದು ಏನಾದವ? ಎಲ್ಲ ಮಸ್ತ್ ಇದಾವ. ಓಕೆ, ಇವಷ್ಟು ಗಿಫ್ಟ್ಗಳು ಆಕಿಗೆ ನಾ ಕೊಟ್ಟಿದ್ದ. ಸೊ ಯೂಸ್ ಆಗ್ಲಿ ಅಂತ ಹೇಳಿ ಕೊಟ್ಟೈತಿ. ಡೈಲಿ ಯೂಸ್ ಮಾಡಿದ್ನ, ಯೂಸ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಗಿಫ್ಟ್ ಕೊಡಂಗಿಲ್ಲ. ಈಗ ಹೇಳಿ ನಾನು ಇದೊಂದು ಏನೋ ಐತಿ, ಇದನ್ನು ಓಪನ್ ಮಾಡಾಕಿ. ಐ ಥಿಂಕ್ ಓಪನ್ ಅದ ಇದು. ಇದನ್ನ ನೀನೋ ಓಪನ್ ಮಾಡಿ ಅವ್ರು ತೋರಿಸ್ಬೇಕು. ಏ ಮಸಾಲ ಟೀ ಇದು ಊಟಿದ ಮಸಾಲ ಟೀ. ನಂಗೆ ಇದು ಭಾಳ ಇಷ್ಟ. ನಾನು ಆಕ್ಚುಲಿ ಟೀ ಲವರ್. ನಾ ಇವ್ರು ಲಾಸ್ಟ್ ಟೈಮ್ ಹೋದಾಗ ಹೇಳಿದ್ದೆ, ಇವ್ರ ರೀಸೆಂಟ್ ಆಗಿ ಊಟಿ ಹೋಗಿದ್ರ, ನಂಗೆ ಮಸಾಲ ಟೀದ್ ತಗೊಂಬರಿ ಪೌಡರ್ ಅಂತೆ. ಊಟಿ ಒಳಗ ರೀಸೆಂಟ್ ಆಗಿ ಪಪ್ಪ ಮತ್ತೆ ಮಮ್ಮಿ ನಾನು ರೋಶ್ನಿ ಟ್ರಿಪ್ ಹೋದಾಗ ಸೊ ಮಸಾಲಾ ಟೀ ಹೇಳಿದ್ಲ. ಮಸಾಲಾ ಟೀ ಅಂದ್ರೆ ಮೊದ್ಲ ಈಕಿಗೆ ಹಿಡಿಸ್ತದ. ಸೊ ಅದ್ರ ಸಲುವಾಗಿ ಮಸಾಲಾ ಟೀ ಆರ್ಡರ್ ಇದನ್ನ ತಗೊಂಬಂದೈತಿ ಊಟಿಯಿಂದ. ಊಟಿ ಒಳಗೆ ಆಕ್ಚುಲಿ ರೋಶ್ನಿನೂ ಮಂತ್ಲಿ ಗ್ರೀನ್ ಟೀ ಅಲ್ಲಿಂದ ಆರ್ಡರ್ ಮಾಡ್ತಾಳ. ಮನಿಗೆ ಅವ್ರ ಡೆಲಿವರಿ ಮಾಡ್ತಾರ. ಸೊ ಇದು ನೋಡ್ರಿ, ಮಸಾಲಾ ಟೀ ಫ್ಲೇವರ್. ಇದ್ರದ್ದು ಏನಾರ ನಿಮಗೆ ಅಡ್ರೆಸ್ ಅಂದ್ರೆ ಈ ಪ್ರಾಡಕ್ಟ್ ಮಾರೋರ್ದು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದ್ರೆ ನಾನು ನಿಮ್ಗೆ ಹಾಕಿರ್ತೀನಿ. ಸೀದಾ ನಿಮಗೆ ಮನಿಗನ ಇದು ಕೊರಿಯರ್ ಮಾಡ್ತಾರ ಅವ್ರ. ನೀವು ಜಸ್ಟ್ ಅವರಿಗೆ ಆನ್ಲೈನ್ ಪೇ ಮಾಡಿದ್ರೆ, ಫೋನ್ ಪೇಲಿ ಹಿಂಗೆ ಪೇ ಮಾಡಿದ್ರೆ ಮುಗೀತ. ಸೀದಾ ನಿಮ್ಮ ಮನಿಗನ ಕೊರಿಯರ್ ಮಾಡ್ತಾರೋ. ವಿದಿನ್ ಐ ಥಿಂಕ್ 4-3 days ಒಳಗೆ ನಿಮಗೆ ಮನಿಗೆ ಬರ್ತದೆ. ಇದು ಫ್ಲೇವರ್ ಮಾತ್ರ ಭಾರಿ ಇರ್ತೈತಿ, ಮಸಾಲಾ ಟೀ ಫ್ಲೇವರ್. ಸೊ ಹೀಗೆ ಅಂತ ಹೇಳಿ ತೊಗೊಂಡಿದ್ದು ಊಟಿ ಒಳಗೆ. ಥ್ಯಾಂಕ್ ಯು ಗೈಸ್. ಎಲ್ಲ ಗಿಫ್ಟ್ ಮಸ್ತ್ ಇದಾವ. ಥ್ಯಾಂಕ್ ಯು ಸೋ ಮಚ್. ಎಸ್ ಧನ್ಯವಾದಗಳು. ಸೊ ಇದ ಇವತ್ತಿಂದ ಏನು ರಕ್ಷಾಬಂಧನ ನಾನು ಮತ್ತು ರಶ್ಮಿ ಏನು ಸೆಲೆಬ್ರೇಟ್ ಮಾಡಿದ್ವಲ್ಲ, ರಾಖಿ ಕಟ್ಟೋದಾತು, ಆಮೇಲೆ ಇವೆಲ್ಲ ಗಿಫ್ಟ್ಗಳೆಲ್ಲ ಕೊಟ್ಟಿದ್ದ. ಸೊ ಒಂದ್ಸಲ ಈಗ ಲಾಸ್ಟ್ ಇಯರ್ನ ಗಿಫ್ಟ್ ಒಂದು ಇಂಡಕ್ಷನ್ ಸ್ಟೋವ್ ಕೊಟ್ಟಿದ್ದೆ. ಐ ಥಿಂಕ್ ಅದು ಮಗಳಿನ ಏನೋ ಯೂಸ್ ಮಾಡಿಲ್ಲ, ಹಂಗಟ್ಟ ಅದನ್ನ ಬಾಕ್ಸ್ ಓಪನ್ ಇಲ್ಲ, ಮಾಡಿಲ್ಲ. ಇವಾಗ ಗ್ಯಾಸ್ ಶಾರ್ಟೇಜ್ ಆದಾಗ ರೀಸೆಂಟ್ ಆಗಿ ತೆಗೆದು ಯೂಸ್ ಮಾಡತ್ತೇನಿ. ಬಟ್ ಅದಕ್ಕೂ ಮುಂಚೆ ನಮ್ಮ ಮನಿ ಒಳಗೆ ನಾವು 99% ಎಲ್ಲ ಕುಕಿಂಗ್ ಅದರ ಮೇಲೆ ಮಾಡೋದು. ಚಪಾತಿ ರೊಟ್ಟಿ ಅಷ್ಟೇ ಸ್ಟೋವ್ ಮೇಲೆ ನಾನು ಯೂಸ್ ರೀಸೆಂಟ್ ಮಾಡ್ತೀವಿ. ಆಗಿ ಯೂಸ್ ಮಾಡತ್ತೇನೆ. ಗ್ಯಾಸ್ ಶಾರ್ಟೇಜ್ ಸ್ಟಾರ್ಟ್ ಆದಾಗಿಂದ ಇಂಡಕ್ಷನ್ ಯೂಸ್ ಮಾಡಕ್ ತೆಗ್ದೇನಿ. ಓಕೆ, ಇದ್ರಾಗೊಂದು ರಿಟರ್ನ್ ನೋಟ್ ಅದ. ಹ್ಯಾಪಿ ರಕ್ಷಾಬಂಧನ್ ರಶ್ಮಿ, ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಅ ಸಿಸ್ಟರ್ ಹೂ ಗೈಡ್ಸ್ ಮೀ, cares for me and supports me in everything I do. Thank you. Love you. Happy Raksha Bandhan. ಎಲ್ಲ ಗಿಫ್ಟ್ಸು ಮಸ್ತ್ ಇದಾವ. ಥ್ಯಾಂಕ್ ಯು ಸೋ ಮಚ್. ಗೈಸ್ ಈಗ ನೋಡ್ರಿ, ಜ್ಯೂಸ್ ಕುಡಿಯಂಗ ಆಗೈತಿ ಪಾಪ. ಯಾವ ಜ್ಯೂಸ್ ಬೇಕಪ್ಪ ನಿನ್ಗ? ಸ್ಟ್ರಾಬೆರಿ ಅಲ್ಲದ, ಸ್ಟ್ರಾಬೆರಿ ಅದ. ಇನ್ನೊಂದ್ಸಲ ಅನ್ನ. ಎಸ್, ಕರೆಕ್ಟ್, ಗುಡ್ ಗರ್ಲ್. ಸೊ ಮಳಿ ಫುಲ್ ಜೋರ್ ಐತೆ. ಈಗ ಮಳಿ ನಿಂತ ಮೇಲೆ ಎಲ್ಲರೂ, ನಾನು ಆಮೇಲೆ ಮಮ್ಮಿ, ರೋಶ್ನಿ ಮಮ್ಮಿ, ಆಮೇಲೆ ನಾನು ಪಪ್ಪ ಎಲ್ಲರೂ ಕೂಡಿ ಸ್ಟ್ರಾಬೆರಿ ಜ್ಯೂಸ್ ಕುಡಿಯಕ್ಕೆ ಹೋಗೋಣಂತ. ಸೊ ಈಗ ಎದ್ದು ಈಗ ಎದ್ದಾಳ್ರಿ. ಸೊ ಹಿಂಗಾಗಿ ಸ್ವಲ್ಪ ಡಲ್ ಹೊಡ್ಯಾಕತ್ತಾಳ. ಇನ್ನು ಬ್ಯಾಟ್ರಿ ಇದು ಚಾರ್ಜ್ ಆಗ್ಬೇಕು. ಸೊ ಮಳಿ ಮಸ್ತ್ ಹೊಡ್ಯಾಕತೈತಿ ಈಗ ಹಚ್ಚಿ. ಇವ್ರದ್ದು ಅಪಾರ್ಟ್ಮೆಂಟ್ ಕೆಳಗೆ ಒಂದು ಫಂಕ್ಷನ್ ಹಾಲ್ ಅದ. ಸೊ ಆ ಫಂಕ್ಷನ್ ಹಾಲ್ದಾಗ ಏನೋ ಒಂದು ಸೇಲ್ ಬಂದೈತಂತ. ಸೇಲ್ ಅಂದ್ರೆ ಏನೋ ಸಣ್ಣ ಸಣ್ಣ ಸ್ಟಾಲ್ ಹಾಕಿರ್ತಾರೆ. ಬಟ್ಟಿಗಳು, ಆಮೇಲೆ ಸಣ್ಣ ಹುಡುಗರಿಗೆ ಬೇಕಾಗಿದ್ವಂಥದ್ದು ಇವು ಲಂಚ್ ಬಾಕ್ಸ್ ಅವು ಏನೇನೋ ಬಂದಿರ್ತಾವಂತ. ಎವ್ರಿ ವೀಕೆಂಡಿಗೆ ಹಿಂಗೆ ಮಂತ್ಲಿ ಒನ್ಸ್ ಏನೋ ಹಿಂಗೆ ಬಂದಿರ್ತಾರಂತೆ. ಸೊ ಅದನ್ನೆಲ್ಲ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡಿರ್ತಾರೋ. ಇಲ್ಲಿ ನೋಡ್ರಿ, ಎಲ್ಲ ಅಪಾರ್ಟ್ಮೆಂಟ್ದು ಹೆಣ್ಮಕ್ಳು ಆಮೇಲೆ ಸಣ್ಣ ಹುಡುಗರೆಲ್ಲ ಬಂದಾರ ಶಾಪಿಂಗ್ ಮಾಡಕ್ಕೆ. ಇಲ್ಲಿ ನೋಡ್ರಿ, ನಾನು ನಿಮಗೆ ಮೊದಲೇ ಹೇಳ್ದಂಗನ ಈಕಿ ರೋಶ್ನಿ ಅಲ್ಲಿ ಹೋಗಿ ಆ ಸ್ಮಾಲ್ ಸಣ್ಣ ಬಾಟಲ್ಗಳು ಇದ್ವಲ್ಲ, ವಾಟರ್ ಬಾಟಲ್ ಅವೆಲ್ಲ ನೋಡ್ಕೋತ ನಿಂತಾಳು. ಪಾಂಡಾದ ಸಿಕ್ಬಿಟ್ಟೈತಿ ಈಕಿಗೆ. ಸೊ ಎಲ್ಲೆಲ್ಲಿ ಹೋಗ್ತೀವಲ್ಲ ಒಟ್ಟು ಪಾಂಡ ಈಕಿನ ಬೆನ್ನ ಹತ್ತಿ ಬರ್ತೈತೆ ಆಮೇಲೆ ಮೋಸ್ಟ್ಲಿ. ಆಮೇಲೆ ಈಕಿ ನಮ್ಮ ತಂಗಿ ಮಗಳಂತೂ ನಿಶ್ವಿಕಾ ಅದು ಬೇಕು ಇದು ಬೇಕು ಅಂತೇಳಿ ಚಾಲೂ ಮಾಡಿ ಬಿಟ್ಟಾಳು. ಯಾಕಂದ್ರೆ ನಾವು ಸಣ್ಣದಾಗ ಏನಾರ ಇಂಥವು ಅವಾಗೆಲ್ಲ ನಮಗೆ ಹಿಂಗೆ ಜಾತ್ರೆಗಳು, ಆಮೇಲೆ ಫನ್ ಫೇರ್, ಆಮೇಲೆ ಸಣ್ಣ ಏನ್ರಿ ಇಂಥವು ಸೇಲ್ ಇರ್ತಿದ್ವಲ್ಲ, ಆ ಸೇಲ್ದಾಗ ಹೋದು ಅಂದ್ರೆ ನಮ್ಮ ಪಪ್ಪ ಮಮ್ಮಿ ಹಿಂಗೆ ಕಾಡ್ಸ್ಕೊಂತ ನಿಂತು ಬಿಡ್ತಿದ್ವಿ. ಅದು ಕೊಡಿಸು ಇದು ಕೊಡಿಸು ಅಂತ ಹೇಳಿ. ಹಂಗೆ ಸೇಮ್ ಈಕಿ ನಿಶ್ವಿಕ ನೋಡ್ರಿ, ಯಾರ್ಯಾರು ಏನೇನು ತೊಗೊಳಕತ್ತಾರ ಈಕಿಂದ ಅಪಾರ್ಟ್ಮೆಂಟ್ ಒಳಗೆ ಯಾರ್ಯಾರು ಇವರು ಸಣ್ಣ ಹುಡುಗರು ಅದಾರಲ್ಲ.
ಸೊ ಅವ್ರು ಎಲ್ಲ ಏನೇನು ತೊಗೊಳಕತ್ತಾರೋ ಅಂತ ಅದನ್ನು ಅಬ್ಸರ್ವ್ ಮಾಡಾಕತ್ತಿದ್ಲು. ಇವೆಲ್ಲ ಕೀಚೈನ್ಸ್ ನೋಡ್ರಿ ಎಷ್ಟು ಚಂದ ಅದಾವು. ಆಮೇಲೆ ಆ್ಯಕ್ಚುಲಿ ಇದು ಕೊರಿಯನ್ ಬ್ರ್ಯಾಂಡ್ ಅಂತ. ಸೊ ಆಕಿ ಏನು ಸೆಲ್ ಮಾಡಕ್ಕೆ ಬಂದಾಳಲ್ಲ ಆಕಿ ಹೇಳಿದ್ಲು. ಭಾರಿ ಕ್ಯೂಟ್ ಅದಾವು ಎಲ್ಲ ಗೊಂಬಿಗಳು. ಆಮೇಲೆ ಸಣ್ಣ ಸಣ್ಣ ಹುಡುಗರು ಯೂಸ್ ಮಾಡುವಂಥ ಬ್ಯಾಗ್ಸು, ಲಂಚ್ ಬಾಕ್ಸು. ಈಕಿರ್ರಿ ಲಂಚ್ ಬಾಕ್ಸ್ ಬೇಕಂತ ಹೇಳಿ ಕುಂತು ಬಿಟ್ಟಾಳೆ. ಸೊ ಲಂಚ್ ಬಾಕ್ಸ್ ರಶ್ಮಿ ಕೊಡ್ಸಾಕತ್ತಾಳೆ ಆಕಿಗೆ. ಗಾಯ ಸೀರೆ ನೋಡ್ರಿ ಎಷ್ಟು ಮಸ್ತ್ ಎಲ್ಲ ಮಾಂದಿನಿ ಅದ. ಸೀರೆ ನೋಡಾಕ ಹೊಟ್ಯಾರ ಈಗ ರೋಶ್ನಿ ಮತ್ತು ರಶ್ಮಿ ಇಬ್ರು ಕೂಡಿ. ನಾವ ಸೀರೆ ನೋಡ್ಬಾ. ಸೀರೆ ಭಾರಿ ನೋಡ್ರಿ ಇವೆಲ್ಲ ಡ್ರೆಸ್ಗಳು. ಸೊ ಅಪಾರ್ಟ್ಮೆಂಟ್ ಕೆಳಗಣ ಒಂದು ದೊಡ್ಡ ಹಾಲ್ ಅದ ಇಲ್ಲಿ. ಆ ಹಾಲ್ ಒಳಗೆ ಅಲ್ಲಿ ಸಣ್ಣ ಹುಡುಗರಿಗೆಲ್ಲ ಒಂದು ಸಣ್ಣ ಸಣ್ಣ ಶಾಪ್ ಹಾಕಿರ್ತಾರೋ. ಎವ್ರಿ ವೀಕೆಂಡಿಗೆ ಏನಾರ ಚೇಂಜ್ ಆಗ್ತಿರ್ತಾವೆ ಇಲ್ಲಿ. ಸಣ್ಣ ಹುಡುಗರು ಅಂತೂ ಬಂದಲ್ಲಿ ಅಳಾಕತ್ತಾವ, ನನಗೆ ಅದು ಬೇಕು ಇದು ಬೇಕಂತೇಳಿ. ಅವ್ರ ಪೇರೆಂಟ್ಸ್ ಕಣ್ಣು ಮುಚ್ಚಿ ಅವ್ರಿಗೆ ಕರ್ಕೊಂಡು ಹೊಂಟಾರ ಹೊಳ್ಳಿ. ಇಲ್ಲೆಲ್ಲ ಹೆಣ್ಮಕ್ಕಳಿಗೆ ಡ್ರೆಸ್ಸುಗಳು. ಆಮೇಲೆ ಇಲ್ಲೆಲ್ಲ ಸಾರಿ ಸೆಕ್ಷನ್. ಇವರು ಏನೋ ಹುಡುಕಾಡಕತ್ತಾರ ಸಾರಿ. ನಿಶ್ವಿಕಾಗ ಫೈನಲಿ ಲಂಚ್ ಬಾಕ್ಸ್ ಕೊಡಿಸಿದ್ಲ ರಶ್ಮಿ. ಇಲ್ಲಿ ನೋಡ್ರಿ ರೋಶ್ನಿ ಓಪನ್ ಮಾಡಿ ತೋರ್ಸಾಕತ್ತಾಳ. ಆಕಿ ಮತ್ತೆ ನನಗೆ ಅದು ಬೇಕು ಇದು ಬೇಕಂತೇಳಿ ಅಲ್ಲಿ ಕುಂತಾಳ. ಲಂಚ್ ಬಾಕ್ಸ್ ಕೊಡಿಸಿದ್ದು ಅಷ್ಟದಲ್ಲ, ಏನೋ ಒಂದು ಡ್ರಾಯಿಂಗ್ದು ಬುಕ್ ಅದ, ಅದೇನು ಬೇಕಂತ ಅನ್ನಕತ್ತೇಳು. ಮನ್ಯಾಗ ಆಲ್ರೆಡಿ ಸಿಕ್ಕಾಪಟ್ಟಿ ಹೊಟ್ಯಾಗ. ಸೊ ಈ ಸಣ್ಣ ಹುಡುಗರಿಗೆ ಈಗಿನ ಕಾಲದಾಗ ಏನೋ ಕೊಡಿಸಿದ್ರು ಎಷ್ಟ ಕೊಡಿಸಿದ್ರು ಕಡಿಮೆನ. ಸೊ ನಮಗಂತೂ ಸಣ್ಣವರಿದ್ದಾಗ ಇಂಥವೆಲ್ಲ ಪ್ರಾಡಕ್ಟ್ಸ್ಗಳೆಲ್ಲ ಇರಲಿಲ್ಲ ಇಷ್ಟು ಕ್ಯೂಟ. ಇದ್ರೂ ನಾವು ಬಿಡ್ತಿರ್ಲಿಲ್ಲ. ಪಪ್ಪ ಕಡೆಯಿಂದ ಮಮ್ಮಿ ಕಡೆಯಿಂದ ಹೋಗಿ ಹತ್ತು ಎಲ್ಲ ಕೊಡಿಸ್ಕೊತಿದ್ವಿ. ಇದನ್ನ ಮ್ಯಾಲ ಒಂದ್ಸಲ ಹೋಗಿ ಆಕಿನ ಅನ್ಬಾಕ್ಸ್ ಮಾಡಿ ತೋರಿಸ್ತಾಳಂತ ನಿಶ್ವಿಕಾ. ಅಲ್ಲಿ ಏನೋ ಒಂದು ಶಾಪ್ಸ್ ಬಂದಿದ್ದಿಲ್ಲ, ಅಲ್ಲಿ ಒಂದು ಲಂಚ್ ಬಾಕ್ಸ್ ತೊಗೊಂಡಾಳಿಕಿ. ಫುಲ್ ಹೆಂಗೆ ಖುಷಿಯಾಗಿ ಹೆಂಗೆ ಹೊಂಟಾಳ ನೋಡ್ರಿ. ಹೆಂಗೆ ಹಿಡ್ಕೊಂಡಾಳ. ಏನು ತೊಗೊಂಡಿ ನೀನ? ಲಂಚ್ ಬಾಕ್ಸ. ಮಳಿ ಬರೋದೈತೆ ನೋಡ, ಸಾವಕಾಶ ನಡಿ. ನೋಡ್ರಿ ಆ ಲಂಚ್ ಬಾಕ್ಸ್ ಹಂಗೆ ಕೈಯಾಗ ಹಿಡ್ಕೊಂಡು ಹೊಂಟಾಳ. ಯಾರ ಕೈಯಾಗೂ ಕೊಡಕ್ಕೆ ತಯಾರಿಲ್ಲ ಅದನ್ನ. ಸೊ ನಾವು ಸಣ್ಣವ್ರದ್ದಾಗೆಲ್ಲ ಹಿಂಗೆ ಮಾಡ್ತಿದ್ವಿ. ಗೈಸ್ ನೋಡ್ರಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಸ್ತ್ ಮಳಿ ಬರತೈತಿ. ನಂಗೆ ಆ್ಯಕ್ಚುಲಿ ಮಳಿ ಬರೋ ಟೈಮ್ದಾಗ ಸ್ವಿಮ್ಮಿಂಗ್ ಪೂಲ್ದಾಗ ಜಿಗದು ಈಶಾಡೋದು ಅಂದ್ರೆ ಭಾಳ ಲೈಕ್ ಆಗ್ತದೆ. ರೀಸೆಂಟಾಗಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಮಡಿಕೇರಿ ಟ್ರಿಪ್ ಹೋದಾಗ ಸ್ವಿಮ್ಮಿಂಗ್ ಪೂಲ್ದಾಗ ಹಿಂಗೆ ಮಳೆಯಾಗಣ ಜಿಗದ ಮಸ್ತ್ ಮಜಾ ಮಾಡಿದ್ವಿ. ಎಷ್ಟು ಸಲ ಕೆಡವಿದ್ವಿ ಅದನ್ನ ಲಂಚ್ ಬಾಕ್ಸ್? ಹಾಂ, 2 ಸಲ ಕೆಡವಿದ್ವಿ. ಅದು ನಿಮ್ಗೆ ಮುರಿತಂದ್ರೆ ಏನು ಮಾಡ್ತೀವಿ ಅದನ್ನ? ನಡಿ ಅದನ್ನ ಇವತ್ತು ಹಿಡ್ಕೊಂಡ್ ಮಕ್ಕೋ ರಾತ್ರಿ. ಏನ ಹಿಡ್ಕೊಂಡ್ ಮಕ್ಕೊಂತಿಲ್ಲ? ಗಟ್ಟಿ ಹಿಡಿ, ಮತ್ತೆ ಬಿದ್ದಿತ್ತು. ಸ್ವಲ್ಪ ನನ್ನ ಮಾತಿಗೆ ಸ್ವಲ್ಪ ಅನಿಸ್ತಾಳಿಕೆ. ಇಲ್ಲೇ ಐತಿ ಮನಿ ಇಲ್ಲೇ ಐತಿ. ಸರ್ಪ್ರೈಸ್ ಅದ ತೋರ್ಸ್ ಮತ್ ಪಪ್ಪಾಗ. ಲಂಚ್ ಬಾಕ್ಸ್ ಓಪನ್ ಮಾಡಿ ತೋರ್ಸ್ ನೋಡೋಣ ಹೆಂಗೈತಿ. ನಾವು ನೋಡಿಲ್ವಾ ಹೆಂಗದ, ತೋರ್ಸ್ ನೋಡೋಣ. ಇಲ್ಲಿ ನೋಡ್ರಿ ಇದು ಲಂಚ್ ಬಾಕ್ಸ್. ಇದ್ರೊಳಗೆ ಸ್ಟೀಲಿಂದ ಹೋಗ್ಲಿದೆ, ಸ್ಟೇನ್ಲೆಸ್ ಸ್ಟೀಲ್. ಇದು ಮೇಲಿನ ಬಾಕ್ಸ್. ಇದು ಸ್ಪೂನ್ಗಳೆಲ್ಲ ಎಷ್ಟು ಬಿತ್ತ ಟೋಟಲ್? 650 ರೂಪಾಯಿ ನೋಡ್ರಿ ಗೈಸ್. ಅಳ್ಕೋತ ನಿಂತಿದ್ಲಲ್ಲಿ ನಮಗೆ ಡಬ್ಬಿ ಬೇಕಂತ ಹೇಳಿ ನಾ ತಗೊಂಡ್ ಹೋಗ್ಲಾ ಇದನ್ನ. ನಿಂದ ಅದ ಮತ್ ನನಗ ಏನು ಮಾತಾಡಿದ್ಲು ಏನು ಗೊತ್ತಾಗಲಿಲ್ಲ ನನಗರೆ. ಓಕೆ ನನಗೇನೋ ಬೇರೆ ಕೊಡಿಸ್ತಾಳ ಅಂತಿಕಿ. ನಡೀರಿ ಹೋಗೋಣ. ಎಲ್ಲ ಸೆಲೆಬ್ರೇಷನ್ ಮಾಡಿ ಈಗ ನಮ್ಮ ಮನೆಗೆ ಹೊಂಟೀವಿ ಗಾಯ್ಸ್. ಸೊ ಈಗ ಬಾಯ್ ಹೇಳೋಣ ಅಂತೀಗ. ಕಟ ಹೇಳುವ ಬಿಡ. ನಮಸ್ಕಾರ ಮಾಡಬಾರ್ದಂಗ ನೋಡ್ರಿ ಎಷ್ಟು ಚಂದ ಕಲ್ಸಾಳ ರಶ್ಮಿ. ಬಂದ್ ಸೀದಾ ನಾನು ನಮಸ್ಕಾರ ಮಾಡಿದ್ಲ. ಬಾಯ್ ಅಂತ ಹೇಳಂತ ನಾತೀನಿ. ನಮಸ್ಕಾರ ಮಾಡಿದ್ಲು ಬಂದ. ಹಾ, ಆಟೋ ಬುಕ್ ಬಲ್ಲ ಕಾರ್ ತಗೊಂಬಂದಿವಿ, ಕಾರ್ದಾಗ ಹೋಗ್ತೀವಿ. ನನಗೆ ಮತ್ತ ಇಲ್ ಬಾ ಉಮ್ಮ ಕೊಡ. ಬಾ ಜಲ್ದಿ ಬಾ. ಹೊಂಟೈತಿ ಬಾ ಹೇಳ್ಬೇಕು. ಜಲ್ದಿ ಬಾ.
ನಮ್ಮ ಮನೆ ಬರ್ತಿಲ್ ಮತ್ತೀಗ ನಾಳೆ ಬರ್ತಿ ಓಕೆ ಟಾಟಾ ಹೇಳಿಲಿ ಬಾಯ್. ಕೆಳಗೆ ನಮಗೂ ಎಲ್ಲ ಕಳ್ಸಾಕ್ ಬಂದಿದ್ರು. ಈಕೆ ನೋಡ್ರಿ ಇಲ್ಲಿ ಹೆಂಗ್ ನಿಂತಾಳ, ನಾನು ಬರ್ತೀನಿ ಅಂತ ಕುಂತಾಳ ನಮ್ಮ ಮನೆಗೆ. ಸೊ ಈ ಸದ್ಯಕ್ಕೆ ಈಗ ನಾವೇನು ಕರ್ಕೊಂಡು ಹೊಂಟಿಲ್ಲ ಗೈಸ್. ನಾವು ಈಗ ಜಸ್ಟ್ ನಮ್ಮ ಮನೆಗೆ ಬಂದ್ವಿ. ನಮ್ಮ ತಂಗಿ ಮನೆ ಒಳಗೆ ಎಲ್ಲ ರಕ್ಷಾಬಂಧನ ಎಲ್ಲ ಸೆಲೆಬ್ರೇಟ್ ಎಲ್ಲ ಮುಗಿಸ್ಕೊಂಡು. ಸೊ ನೀವು ಎಲ್ಲ ವಿಡಿಯೋ ನೋಡಿರ್ತೀರಿ ಯಾವ ಥರ ನಾವು ರಾಖಿ ಕಟ್ಟೋದೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ ನಮ್ಮ ತಂಗಿ ಮಗಳು ಹೆಂಗೆಲ್ಲ ಫನ್ನಿಯಾಗಿ ರಿಯಾಕ್ಷನ್ ಎಲ್ಲ ಮಾಡಿದ್ದು. ಆಮೇಲೆ ಸಾಂಗ್ ಎಲ್ಲ ಹಾಡೋದು. ಆಕಿ ವೀಕೆಂಡ್ ಇತ್ತಂದ್ರೆ ಫುಲ್ ಆ್ಯಕ್ಟಿವ್ ಇರ್ತಾಳು. ಸೊ ಮೊಬೈಲೆಲ್ಲ ಸ್ಕೂಲಿಗೆ ಹೋಗೋಕ್ಕೆಲ್ಲ ಆಗ್ತಿದ್ಲ. ಈಗೆಲ್ಲ ಅಗದಿ ಪರ್ಫೆಕ್ಟಾಗಿ ಸ್ಕೂಲಿಗೆ ಹೋಗ್ಬೇಡ ಅಂದ್ರೂ ಹೋಗ್ತಾಳೆ ಈಗ. ಸೊ ಗಾಯ್ಸ್ ಇವತ್ತಿಂದು ಲಾಗ ಇಲ್ಲೇ ಎಂಡ್ ಮಾಡೋಣಂತ. ಆಲ್ಮೋಸ್ಟ್ ಈಗ ನಾವು ನೈಟ್ ಆಗೈತಿ, ನಾವು ರೀಚ್ ಆಗಿದ್ದೀವಿ ಇವಾಗ. ಸೊ ಇವತ್ತಿಂದ ವಿಡಿಯೋ ನಿಮಗೆ ಏನಾರೇ ಲೈಕ್ ಆಗೈತೆ ಅಂದ್ರೆ ಹೋಗಿ ಮೊಬೈಲ್ ಎಲ್ಲರೂ ಲೈಕ್ ಬಟನ್ ಹೊಡಿರಿ. ಆಮೇಲೆ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ. ಆದಷ್ಟು ನಮ್ಮ ವಿಡಿಯೋಸ್ ಎಲ್ಲ ನೋಡ್ಕೊಂತಿರ್ರಿ ಡೈಲಿ. ಆಮೇಲೆ ಮೊಬೈಲ್ ನಮ್ಮ ಚಾನಲ್ಗೆ ಆಯ್ತು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಿಮಗೆ ನೋಡ್ಬೇಕಂತಂದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸೊ ಮೊಬೈಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ಇವತ್ತಿಂದ ಲಾಗ ಇಲ್ಲೇ ಮುಗಿಸಾಕತ್ತೀನಿ. ಸೊ ನಾಳೆ ಲಾಗ್ದಾಗ ಸಿಗೋಣಂತ. ಬೈ ಗೈಸ್, ಗುಡ್ ನೈಟ್.